ಓಕೆ, ಲೈವ್ ಇದ್ದೀವಿ. ಸ್ವಲ್ಪ ಜನ ಬರಲಿ. ಯಶೋಧ, ಹಾಯ್. ಹಲೋ, ನಮಸ್ತೆ. ಸೊ ಇವತ್ತಿಂದ ನಾನು ವಿರಾಜ್ ಆಗಿ ಬರ್ತಿದ್ದೀನಿ. ಇವತ್ತಿಂದ ನಾನು ನಿಮ್ಮ ಮೂಗುತಿ ಮಲ್ಲಿಯಾಗಿ ಬರ್ತಾ ಇದ್ದೀನಿ. ಸೊ 8 ಗಂಟೆಗೆ ಮರಿದೇನೆ ನೋಡಿ ನಿಮ್ಮ ಉದಯ ಟಿವಿಯಲ್ಲಿ. ಸಾರಿ, ಸನ್ ಉದಯ ಅಲ್ಲಿ ಚೇಂಜ್ ಆಗಿದೆ. ಹೊಸ ಹೆಸರು, ಹೊಸ ಸೀರಿಯಲ್, ಹೊಸ ಟೀಮ್ ಆ್ಯಂಡ್ ಹೊಸ ಜೋಡಿ. ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ವಿರಾಜ್ ಆ್ಯಂಡ್ ಮಲ್ಲಿ ಇವತ್ತು ಇನ್ನೊಂದು ಇನ್ಸಿಡೆಂಟ್ ಆಗಿದೆ ಲೈವ್ ಬರೋಕ್ಕಿಂತ ಮುಂಚೆ. ಸೊ ನೀವು ಹೆಂಗೆ ಪ್ರೋಮೋ ನೋಡಿದ್ದೀರಾ, ಎಲ್ಲ ನನಗೆ ಟೊಮೆಟೊ ಕಾಣಿಸ್ತಿತ್ತು, ಫಸ್ಟ್ ಸೈಟ್ ಅನ್ನೋ ಥರ. ಸೊ ಅದು ಇನ್ನೂ ಕ್ಯಾರಿ ಆಗ್ಬಿಟ್ಟಿದೆ. ಸೊ ಆ್ಯಕ್ಚುಲಿ ನಾವೇನು ಮಾತಾಡ್ಕೊಂಡಿರ್ಲಿಲ್ಲ ಬರೋಕ್ಕಿಂತ ಮುಂಚೆ. ನಾನು ರೆಡ್ ಬ್ಲೂ ಜೀನ್ಸ್, ಸೊ ಅವರು ರೆಡ್ ಕಲರ್ ಮತ್ತು ಬ್ಲೂ ಜೀನ್ಸ್ ಹಾಕೊಂಡು ಬಂದಿದ್ದಾರೆ. ಸೊ ಇಲ್ಲೆಲ್ಲರೂ ನಾವು ಲೈವ್ ಮಾಡೋಕ್ಕೆ ಬಂದಾಗ ನಮಗೆ ಒಂಥರ ಶಾಕ್ ಆಯಿತು. ಆಮೇಲೆ ಹೆಂಗಿದ್ರು ಟ್ರೈಲರಲ್ಲಿ ಎಲ್ಲ ನೋಡಿ ನನಗೆ ರೆಡ್ ಅಂತ ಕಾಣಿಸುತ್ತೆ ನೋಡಿದ ತಕ್ಷಣ. ಸೊ ಅಲ್ಲಿಗೆ ಸಿಂಕ್ ಆಗುತ್ತೆ ಅಂತ ಸುಮ್ಮನಾದ್ವಿ. ಸೂಪರ್. ಹಾಯ್ 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 ಹೇಳ್ತಾರೆ ಎಲ್ಲರೂ. ಜೈ ಡಿ ಬಾಸ್ ಅಂತ ಬೇರೆ ಹಾಕ್ಬಿಟ್ಟಿದ್ದಾರೆ. ಹಾಯ್. ಇತ್ತೀಚೆಗೆ ಉದಯ ಹೀರೋಯಿನ್ ಸೆಲೆಕ್ಷನ್ ಸೂಪರ್. ಓಕೆ, ನೈಸ್ ಪೇಜ್, ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ಇವತ್ತು 8 ಗಂಟೆಗೆ ನೋಡಿ ಏನೇನು ಆಗುತ್ತೆ, ಈ ಪೇರ್ ಯಾವಾಗ ಮೀಟ್ ಮಾಡ್ತಾರೆ, ಸೊ ಅನ್ನೋದೆಲ್ಲ ಗೊತ್ತಾಗತ್ತೆ. ಯಾವ ಸಿಚುವೇಶನ್ ಅಲ್ಲಿ ಮೀಟ್ ಮಾಡ್ತಾರೆ ಅದು ಇನ್ನೂ ಮಜಾ ಇದೆ. ಹೌದು, ಹಿಂಗೂ ಮೀಟ್ ಮಾಡ್ತಾರ ಅಂತ ಅನ್ಕೋಬಹುದು ಜನ. ಸೊ ಆ ಥರ ಒಂದು ಸಿಚುವೇಶನ್ ಮಾಡ್ತೀವಿ. ಆ ಥರ ಸಿಚುವೇಶನಲ್ಲಿ ನೋಡಿದ ತಕ್ಷಣ ಲವ್ ಆಗತ್ತಾ ಇಲ್ವಾ, ಅದೆಲ್ಲ ಒಂದು ಸ್ವಲ್ಪ ಮಜಾ ಇದೆ. ಐ ಥಿಂಕ್ ಡೆಫಿನೆಟ್ಲಿ ಯಾರ್ಯಾರಿಗೆ ಲವ್ ಎಟ್ ಫಸ್ಟ್ ಸೈಟ್ ಮೇಲೆ ನಂಬಿಕೆ ಇರುತ್ತೆ, ದೇ ವಿಲ್ ರಿಲೇಟ್. ಹಿಂಗೂ ಆಗತ್ತಾ ಅಂತ ಅನ್ಕೋಬಹುದು. ಬಟ್ ಈ ಥರದೊಂದು ವಸ್ತುದಲ್ಲೂ ಆಗತ್ತಾ ಅಂತಾನು ಅನ್ಕೋಬಹುದು. ಅಂದರೆ ಚೆನ್ನಾಗಿದೆ. ಆ್ಯಕ್ಚುಲಿ ವಿರಾಜ್ ಆಗಿ ಆ್ಯಕ್ಚುಲಿ ನಾನು ತುಂಬ ಎಂಜಾಯ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಒಂದು 3 ಮಂತ್ಸಿಂದ ಶೂಟ್ ಮಾಡ್ತಿದ್ದೀವಿ. ಆಲ್ಮೋಸ್ಟ್ 90% ರಿಯಲ್ ಲೈಫಲ್ಲಿ ವಿರಾಜ್ ಕ್ಯಾರೆಕ್ಟರ್ ಯಾರು ಪ್ಲೇ ಮಾಡ್ತಿದ್ದಾರೆ ಅವ್ರು ಹೆಂಗಿದಾರೋ ವಿರಾಜು ಹಂಗೆ ಇದ್ದಾನೆ. ಸೊ ಮಜಾ ಇದೆ ಆ್ಯಕ್ಚುಲಿ. ವಿರಾಜ್ದು ಕುಟುಂಬ ಕೂಡ ಸಿಕ್ಕಾಬಿಡೆ ದೊಡ್ಡದು. ಅಮ್ಮಮ್ಮ, ಅಪ್ಪ ಅಮ್ಮ, ದೊಡ್ಡಪ್ಪ, ಆಮೇಲೆ ಅಣ್ಣ ಇದ್ದಾರೆ, ತಂಗಿ ಇದ್ದಾಳೆ. ಎಲ್ಲರೂ ಇಷ್ಟಪಡ್ತಾರೆ, ತುಂಬ ಪಾಸಿಟಿವ್ ಎಲ್ಲರೂ. ಹಂಗಂದ್ರೆ ಮಜಾ ಇರಲ್ಲ ಅಲ್ವಾ. ಸೊ ಮಧ್ಯದಲ್ಲಿ ಇನ್ನೂ ಸ್ವಲ್ಪ ಕಿರಿಕ್ ಮಾಡೋರು ಇದ್ದಾರೆ. ಅದನ್ನ ನೀವು ಎಪಿಸೋಡ್ಸ್ ಎಲ್ಲ ನೋಡಬೇಕಾದ್ರೆ ಗೊತ್ತಾಗುತ್ತೆ. ಸೊ ಅದರಲ್ಲಿ ಈಗ ನಮ್ಮ ಮನೆಗೆ ಬೇರೆ ಹೊಸ ಕುಕ್ ಬರ್ತಿದ್ದಾರೆ ಇವತ್ತು. ಅವ್ರು ಏನು ಅಡುಗೆ ಮಾಡ್ತಾರೆ ಏನು ಅದೆಲ್ಲ ನೀವು ನೋಡ್ಬೋದು. ಅಡುಗೆ ಮಾಡ್ತೀರಲ್ವಾ? ಏನು ಮಾಡ್ತೀರಾ? ಅದು ನೀವು ಸೀರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ನನ್ನ ಸ್ಪೆಷಲ್ ಏನು ಅಂದರೆ ಜಿಲೇಬಿ ಮಾಡೋದು. ಸ್ಪೆಷಲ್ ಅಂದರೆ ನೀವೇ ಅನ್ಕೊಂಡ್ರೆ ಸ್ಪೆಷಲ್ ಇಲ್ಲ ಯಾರು ತಿಂದಿರೋದು? ಇಲ್ಲ, ವಿರಾಜ್ ಅವ್ರು ಹೇಳ್ತಾರೆ, ಬೇಕಿದ್ರೆ ನೋಡಿ. ನಾನೇ ಹೇಳ್ಬೇಕಾದ್ರೆ ನೀವು ಹೇಳಿಲ್ವಲ್ಲ, ಕಾಂಪ್ಲಿಮೆಂಟ್ ಕೊಟ್ಟಿಲ್ವಲ್ಲ ನೀವು, ಅದಕ್ಕೆ ನಾನೇ ತಗೊಂಡೆ. ಓಕೆ. ಸೊ ನೀವು ಯಾವ ಡಿಶ್ ಚೆನ್ನಾಗಿ ಮಾಡ್ತೀರಾ? ಅದೇ ಜಿಲೇಬಿ, ಅದರ ಜೊತೆಗೆ ಎಲ್ಲಾನು ಚೆನ್ನಾಗಿ ಮಾಡ್ತೀನಿ. ಬಟ್ ಜಿಲೇಬಿ ಜೊತೆ ಯಾರು ತಿಂತಾರೆ? ಏನು ಅದ್ರ ಜೊತೆಗೆ ಅಂದ್ರಲ್ಲ? ಅಲ್ಲ, ಜಿಲೇಬಿ ಆ್ಯಂಡ್ ಕಾಮಾ. ಓಕೆ. ಟ್ರೆಂಡ್ ಸೆಟ್ಟರ್ ಸೀರಿಯಲ್ ಆಗಲಿ ಅಂತ ಯಾರೋ ಮೆಸೇಜ್ ಮಾಡಿದ್ದಾರೆ. ಕೃಷ್ಣ ಪ್ರಿಯಾ, ಥ್ಯಾಂಕ್ ಯು ಸೋ ಮಚ್. ಇನ್ನೂ ಇದ್ದಾವೆ. ಉತ್ತರ ಕರ್ನಾಟಕದವರು ಎಲ್ಲರೂ ನೋಡ್ತಾರೆ. ಥ್ಯಾಂಕ್ ಯು ಸಿಸ್ಟರ್. ಆಲ್ ದಿ ಬೆಸ್ಟ್. ಎಲ್ಲರೂ ಆಲ್ ದಿ ಬೆಸ್ಟ್ ಅಂತ ವಿಶ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ವಿರಾಜ್ ಅಂಡ್ ಮಲ್ಲಿ. ಭರತ್, ಥ್ಯಾಂಕ್ ಯು ಭರತ್. ಎಕ್ಸೈಟಿಂಗ್ ವಾಚಿಂಗ್. ನಾನು ನೋಡ್ತೀವಿ, ಎಲ್ಲರೂ ನೋಡ್ತೀವಿ. ನಮಸ್ಕಾರ. ಮುಗುತಿ ಮಲ್ಲಿ ಸೂಪರ್. ಲುಕಿಂಗ್ ಸೋ ಕ್ಯೂಟ್. ಥ್ಯಾಂಕ್ ಯು. ಹಾಯ್, ನಿಮ್ದು ಯಾವ ಊರು? ನಂದಾ? ಇಬ್ಬರದು ಹೇಳೋಣ. ನಿಮ್ದು ಯಾವ ಊರು ಹೇಳಿ. ನಂದು ಮದ್ದೂರು, KM ದೊಡ್ಡಿ. ನಮ್ದು ಬೆಂಗಳೂರು. ಬೆಂಗಳೂರಲ್ಲಿ ಯಾವ ಏರಿಯಾ? BTM ಲೇಔಟ್. ನಂಬರು ಅದನ್ನು ಹೇಳ್ಬಿಡ್ಲಾ? ಅದು ಹೇಳಂಗಿಲ್ವಾ? ಓಕೆ. ನಿಮ್ಮ ಸೀರಿಯಲ್ ನೇಮ್ ಮೂಗುತಿ ಮಲ್ಲಿ. ಆ್ಯಕ್ಚುಲಿ ಹೆಸರು ಒಂಥರ ಡಿಫ್ರೆಂಟ್ ಆಗಿದೆ. ಮತ್ತು ನೀವೆಲ್ಲ ಈಗ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ಬೋದು, ಒಂದು ಸಾಂಗ್ ರಿಲೀಸ್ ಮಾಡಿದ್ದಾರೆ. ಅದನ್ನು ತುಂಬ ಜನ ಇಷ್ಟಪಟ್ಟಿದ್ದಾರೆ.
ಗುಡ್ ಲಕ್. ಹಲೋ, ವಾಟ್ ಇಸ್ ದ ನೇಮ್ ಆಫ್ ದ ಸೀರಿಯಲ್? ಅವರು ಅದೇ ಹಾಕಿದ್ದಾರೆ. ಓಕೆ, ವೆಲ್ಕಮ್ ಟು ಮೂಗುತಿ ಮಲ್ಲಿ. ಉದಯ ಕುಟುಂಬ. ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್, ಕೀಪ್ ರಾಕಿಂಗ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾವು ಈ ಟೀಮ್ ಜೊತೆ ವರ್ಕ್ ಮಾಡೋದು ಆ್ಯಕ್ಚುಲಿ ಅವರು ತುಂಬ ದಿನದಿಂದ ಈ ಕತೆ ಬರೆದಿದ್ದಾರೇನೋ ಏನೋ, ಅಂದರೆ ತುಂಬ ನಮಗಿಂತ ಜಾಸ್ತಿ ಎಕ್ಸೈಟ್ ಆಗಿದ್ರು. ಅಂದರೆ ವಿರಾಜ್ ಬಗ್ಗೆ ಹೇಳ್ಬೋದು, ಇಲ್ಲ ಮಲ್ಲಿ ಬಗ್ಗೆ, ಇಲ್ಲ ಎನಿ ಕ್ಯಾರೆಕ್ಟರ್ ಈ ಸೀರಿಯಲ್ ಯಾರು ಮಾಡ್ತಿರೋ ಅವ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಮ್ಗೆ ಸ್ಟಾರ್ಟಿಂಗ್ ಅನ್ಸೋದು ಏನು ಇಷ್ಟೊಂದು ಎಕ್ಸೈಟ್ ಆಗಿದ್ದಾರೆ ಅಂದರೆ ಯಾರೋ ಅವ್ರ ಮನೇಲಿ ನಿಜವಾದ ಘಟನೆ ಇಲ್ಲ ಯಾರ್ದಾರ ಕತೆ ಹೇಳ್ತಾರಲ್ಲ ಆ ಥರ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಈವನ್ ಡೈರೆಕ್ಟರ್ ಕೂಡ ಮತ್ತು ಟೀಮ್ ಪೂರ್ತಿ ಅಂದರೆ ಫುಲ್ ಜೋಶಲ್ಲಿದ್ದರು. ಅಂದರೆ ನಾವು ಫಸ್ಟ್ ಟೈಮ್ ಮೀಟ್ ಮಾಡಿದಾಗಿಂದ ಇವತ್ತವರೆಗೂ ಅದೇ ಜೋಶಲ್ಲಿದ್ದಾರೆ. ಸೊ ಅದು ನಮಗೂ ಕೊಟ್ಟಿದ್ದಾರೆ. ನಮಗೂ ಆ್ಯಕ್ಚುಲಿ ತುಂಬ ಎಕ್ಸೈಟ್ ಆಗಿದ್ದೀವಿ ಇವತ್ತು ವಿರಾಜ್ ಆಗಿ ಬರೋದಕ್ಕೆ. ಆಲ್ಸೋ ನಿಮಗೆ ವಿರಾಜ್ ಆಗಿ ವಾಟ್ ವಾಸ್ ದ ಚಾಲೆಂಜಸ್ ನೀವು ಫೇಸ್ ಮಾಡಿದ್ದು? ಅಂದರೆ ಈಸಿಯಾಗಿತ್ತಾ? ಚಂದನ್ ಆ್ಯಂಡ್ ವಿರಾಜ್ ನೀವು ಹೇಳ್ದಂಗೆ 90% ಸಿಮಿಲಾರಿಟೀಸ್ ಇದೆ ಅಂತ, ಬಟ್ ಆ 10% ಏನು ಕಷ್ಟ ಆಯಿತು ನಿಮಗೆ? ಅಂದರೆ ಸೀರಿಯಲ್ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಎಲ್ಲ ಮಾಡ್ತೀವಲ್ಲ, ಅದು ನಿಜ ಜೀವನದಲ್ಲಿ ಮಾಡೋಕ್ಕಾಗಲ್ಲ. ಸೊ ಅದೊಂದು ಇದೆ. ಅದು ಬಿಟ್ಟರೆ ಒಂಥರ ಆ್ಯಕ್ಚುಲಿ ನಮ್ಮ ಲೈಫಲ್ಲೂ ಈ ಥರ ಎಲ್ಲ ಆಗುತ್ತಲ್ಲ, ಲವ್ ಅಟ್ ಫಸ್ಟ್ ಸೈಟ್. ನನಗೂ ಲವ್ ಅಟ್ ಫಸ್ಟ್ ಸೈಟ್ ಆಗಿದೆ, ಬಟ್ ಅದು ತುಂಬ ಚಿಕ್ಕ ವಯಸ್ಸಲ್ಲಿ. ಆಗ ಎಕ್ಸ್ಪ್ರೆಷನ್ ಅಂದರೆ ನಾವು ಎಕ್ಸ್ಪ್ರೆಷನ್ ಇರ್ಬೋದು, ಇಲ್ಲ ಯಾರ ಥರ ಹೋಗಿ ಎಕ್ಸ್ಪ್ರೆಸ್ ಮಾಡೋದು ಏನೂ ಗೊತ್ತಿರಲಿಲ್ಲ. ಬಟ್ ಈಗ ಒಂಥರ ಮಜಾ ಇದೆ. ನನಗೊಬ್ಬ ಒಳ್ಳೆ ಫ್ರೆಂಡ್ ಇದ್ದಾನೆ, ಅವಿನಾಶ್ ಅಂತ. ತಂಗಿ ಇದ್ದಾಳೆ, ಅತ್ತೆ ಇದ್ದಾಳೆ, ಮತ್ತು ಅಮ್ಮ ಎಲ್ಲರೂ ಇದ್ದಾರೆ. ಎಲ್ಲರ ಹತ್ರ ನಾನು ಹೇಳ್ಕೊತಿದ್ದೀನಿ ಆ್ಯಕ್ಚುಲಿ. ಸೊ ಒಂಥರ ಮಜಾ ಇದೆ. ಸೊ ನಿಮಗಂತೂ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಈಗ ನಿಮ್ಮ ಫ್ರೆಂಡ್ ಇರ್ಬೋದು, ಇಲ್ಲ ನೀವೇ ಈ ಥರದೊಂದು ಸಿಚುವೇಶನ್ ಆಗಿರ್ಬೋದು ಅಲ್ವಾ? ಕ್ಲೋಸ್ ಟು ರಿಯಾಲಿಟಿ. ಮೇಡಮ್ ನಿಮ್ಮ ಇನ್ಸ್ಟಾ ID ಏನು? ತನುಜಾ ವೆಂಕಟೇಶ್. ಮತ್ತೆ ಸ್ವಲ್ಪ ಆಮೇಲೆ ಮೆಸೇಜ್ ಮಾಡ್ತಾರೆ ಇನ್ಸ್ಟಾ ID ಫಾಲೋ ಮಾಡಿಬಿಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಜನ ಆಲ್ ದ ಬೆಸ್ಟ್ ಅಂತ ಮೆಸೇಜ್ ಮಾಡ್ತಿದ್ದೀರಾ. ಕಾಫಿ ಇನ್ನೂ ಆಗಿಲ್ಲ. ಸೊ ಲೈವ್ ಮುಗ್ದಾದ್ಮೇಲೆ ಕಾಫಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆಯಿಂದ ನಮಗೆ ಒಂಥರ ಇವತ್ತು 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ತುಂಬ ಜನ ಬೆಳಗ್ಗೆಯಿಂದ ಮೆಸೇಜ್ ಮಾಡ್ತಿದ್ದಾರೆ. ಮೇಡಮ್ ನಿಮ್ಮ ಮೂಗುತಿ ತುಂಬ ಕ್ಯೂಟ್. ಥ್ಯಾಂಕ್ ಯು ಮಣಿ. ಮೂಗುತಿ ಕಾಣಿಸ್ತಾ ನಿಮಗೆ? ಓಕೆ, ಮೂಗುತಿಯಿಂದ ಒಂದು ಸೀಕ್ರೆಟ್ ಇದೆ, ಅದು ಈಗ ರಿವೀಲ್ ಮಾಡೋಕ್ಕಾಗಲ್ಲ. ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ. ಅದ್ರದ್ದೊಂದು ದೊಡ್ಡ ಕತೆ ಇದೆ. ಈ ಮೂಗುತಿ ಹೆಂಗೆ ಈ ಮೂಗ್ ಮೇಲೆ ಬಂತು, ಯಾಕೆ ಮೂಗ್ ಮೇಲೆ ಇದೆ, ಅದು ಗೊತ್ತಾಗಬೇಕು ಅಂದರೆ ನೀವು 8 ಗಂಟೆಗೆ ಉದಯ ಟಿವಿ ನೋಡಲೇಬೇಕು. ಡೈಲಿ ನೋಡಬೇಕು. ಒಂದಿನ ನೋಡಿದ್ರೆ ಸಾಕಾಗಲ್ಲ, ಒಂದಿನ ನೋಡಿದ್ರೆ ಹೇಳಲ್ಲ ಅದರ ರಹಸ್ಯ. ಸೊ ಹೋಗ್ತಾ ಗೊತ್ತಾಗುತ್ತೆ. ಯು ಹ್ಯಾವ್ ಟು ಬಿ ಕಮಿಟೆಡ್ ಟು ಮೂಗುತಿ ಮಲ್ಲಿ. ಪ್ರೋಮೋ ಇಸ್ ವೆರಿ ಗುಡ್ ಅಂತ. ನಿಮ್ಮ ಸೀರಿಯಲ್ ಅಲ್ಲಿ ಏನು ಸ್ಪೆಷಲ್? ಹೌ ಇಸ್ ದಟ್ ಸೀರಿಯಲ್ ಡಿಫ್ರೆಂಟ್? ವಾಟ್ ಸ್ಪೆಷಲ್? ಮೂಗುತಿ ಸ್ಪೆಷಲ್, ಜಿಲೇಬಿ ಸ್ಪೆಷಲ್, ನಾವಿಬ್ರು ಇನ್ನೂ ವೆರಿ ಸ್ಪೆಷಲ್. ಇನ್ನೊಂದು ನೀವೆಲ್ಲ ನೋಡ್ತಿದ್ರೆ ಇನ್ನೂ ಸ್ಪೆಷಲ್. ಹೌದು. ಊಟ ಆಯ್ತಾ ಸರ್? ಮಧ್ಯಾಹ್ನದ ಊಟ ಆಯಿತು, ರಾತ್ರಿ ಇದ್ರು ಬಾಕಿ. ನಮ್ಮ ಸೀರಿಯಲ್ ನೋಡಾದ್ಮೇಲೆ ಊಟ ಮಾಡ್ತೀವಿ. ಜೊತೆಗೆ ಅವರೆಲ್ಲ ನಮ್ಮ ಜೊತೆಯಲ್ಲಿ ಬರ್ತಾರೆ. ಅಂದರೆ ನೀವು ನಿಮ್ಮಲ್ಲಿ ನಾವು ಮಾಡಿದ್ರೆ ರಿಪ್ಲೈ ಮಾಡ್ತೀರಾ? ಮಾಡ್ತೀವಿ. ನೀವು ಮೆಸೇಜ್ ಮಾಡಿದ್ರೆ ಹಿಂಗೆ ರಿಪ್ಲೈ ಮಾಡ್ತಿದ್ದೀವಿ. ಕಾಫಿ ಇನ್ನೂ ಆಗಿಲ್ಲ. ಸೊ ಬೇರೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಸರ್ ಊಟ ಆಯ್ತಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸ್ನೇಹ ನೈಸ್ ಪೇರ್. ಓಕೆ, ಮೂಗು ಸೂಪರ್. ಥ್ಯಾಂಕ್ ಯು. ಟುಡೇ ಇಸ್ yours. Yes, it's ours. ಹೌದು, it's all of ours. ಟೈಟಲ್ ಸಾಂಗ್ ಟೂ ಗುಡ್ ಅಂತ ಕಳಿಸಿದ್ದಾರೆ ಯಾರು. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಟೈಟಲ್ ಸಾಂಗ್ ಎಲ್ಲ ಇದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಆ್ಯಕ್ಚುಲಿ ಎಪಿಸೋಡ್ ನಾವೇನು ಶೂಟ್ ಮಾಡಿದ್ವಿ ಅದನ್ನೆಲ್ಲ ನೋಡಿ ಒಂದು ಸಾಂಗ್ ಮಾಡಿದರು. ಆ್ಯಕ್ಚುಲಿ ನಾವು 1 month ಮುಂಚೆ ಕೇಳಿದ್ವಾ ಸಾಂಗ್. ಆ್ಯಕ್ಚುಲಿ ಸಾಂಗ್ ಕೇಳಿದಾಗ ತುಂಬ ಖುಷಿ ಆಯಿತು. ಓಕೆ, ಇದಕ್ಕೊಂದೇನೋ ಒಂದು ಸಾಂಗ್ ಮಾಡ್ತಾರಾ, ಸಾಂಗ್ ಶೂಟ್ ಮಾಡ್ತಾರಾ ಅಂತ ಅಂದ್ಕೊಳ್ತಿದ್ವಿ. ಬಟ್ ಆ ಸಾಂಗ್ ಹಾಕಿದ್ದಾರೆ. ಸೊ ಅದು ಎಷ್ಟು ಚೆನ್ನಾಗಿ ಒಪ್ತಿದೆ ಅಂದರೆ ಸಾಂಗ್ಗೆ. ಸೊ ಆ ಸಾಂಗ್ಗೋಸ್ಕರ ಎಪಿಸೋಡ್ ಶೂಟ್ ಮಾಡ್ದಂಗಿಲ್ಲ ಇದೆ. ಬ್ರೋ ನೀವು ತುಂಬ ಕ್ಯೂಟ್ ಇದ್ದೀರಾ. ಹೌದಾ? ಥ್ಯಾಂಕ್ ಯು ಬ್ರೋ.
ಓಕೆ, ಮತ್ತೆ ಸೊ ಮೂಗುತಿ ಮಲ್ಲಿ ಆಗಿ ಸೊ ಹೆಂಗಿತ್ತು ಫಸ್ಟ್ ಎಕ್ಸ್ಪೀರಿಯನ್ಸ್? ಫಸ್ಟ್ ಆಫ್ ಆಲ್ ಸೀರಿಯಲ್ ಜರ್ನಿಗೆ ಇದೊಂದು ಫಸ್ಟ್ ಟೈಮ್ ಅಲ್ವಾ. ಸೊ ನಿಮ್ಗೆ ಅಟ್ಲೀಸ್ಟ್ ಯು ಹ್ಯಾವ್ ಸೀನ್ ಯುವರ್ ವೈಫ್ ಬೀಯಿಂಗ್ ಇನ್ ಸೀರಿಯಲ್ಸ್, ಅವ್ರು ಆ್ಯಕ್ಟ್ ಮಾಡ್ತಿರೋದು, ನೀವು ಅಂತರ್ಪಟ ಮಾಡಿದ್ದೀರಾ. ಬಟ್ ನನಗೆ ಫಸ್ಟ್ ಟೈಮ್, ನಾನೊಂದು ಥಿಯೇಟರ್ ಆರ್ಟಿಸ್ಟ್ ಆಗಿರೋದ್ರಿಂದ ನಮ್ಗೆ ಏನಿದ್ರು ಲೈವ್, ಓಕೆ, ಅಂದರೆ ಕಟ್ ಇರಲ್ಲ, ರೀಟೇಕ್ ಇರಲ್ಲ, ಮ್ಯೂಸಿಕ್ ಇರ್ಬೋದು, ಲೈಟಿಂಗ್ಸ್ ಇರ್ಬೋದು, ಅದೆಲ್ಲ ಅಲ್ಲೇ ಆನ್ ದ ಸ್ಪಾಟ್. ಬಟ್ ಇಲ್ಲಿ ಅಫ್ಕೋರ್ಸ್ ಮೂವೀಸ್ಗೂ ಇದಕ್ಕೂ ಸ್ವಲ್ಪ ಸಿಮಿಲಾರಿಟೀಸ್ ಇದ್ರೂ ಸೀರಿಯಲ್ ಇಸ್ ಲಿಟಲ್ ಮೋರ್ ಪ್ರೊಲಾಂಗ್ಡ್ ಆಗಿ ಶೂಟ್ ಮಾಡೋದಿರ್ಬೋದು, ಲಾಂಗರ್ ಅವರ್ಸ್ ನಾವು ವರ್ಕ್ ಮಾಡ್ತೀವಿ, ದಿನ ಇರುತ್ತೆ. ಐ ಮೀನ್ ಶೂಟಿಂಗ್ ಮೆಜಾರಿಟಿ ಆಫ್ ದ ಡೇಸ್ ದಿನ ಹೋಗ್ತೀವಿ ಸೆಟ್ಟಿಗೆ. ಅದೊಂಥರ ಅಲ್ಲೇ ಒಂದು ಫ್ಯಾಮಿಲಿ ಥರ ವಿ ಬಾಂಡ್. ಸೊ ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನನಗೆ. ಸೊ ಚೆನ್ನಾಗಿದೆ ಈ ಫ್ಯಾಮಿಲಿ, ಮೂಗುತಿ ಮಲ್ಲಿ ಫ್ಯಾಮಿಲಿ ಸೂಪರ್ ಆಗಿದೆ. ಆ್ಯಕ್ಚುಲಿ ತುಂಬ ಜನ ಇದ್ದಾರೆ, ತುಂಬ ಜನ ಆರ್ಟಿಸ್ಟ್ ಇದ್ದಾರೆ, ತುಂಬ ಜನ ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ. ಅವರಿಂದ ಆ್ಯಕ್ಚುಲಿ ನಮಗೂ ಕಲಿಯೋಕ್ಕೆ ತುಂಬ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಆ್ಯಂಡ್ ಆ್ಯಕ್ಚುಲಿ ಸೆಟ್ಟಲ್ಲಂತೂ ತುಂಬ ಮಜಾ ಮಾಡ್ತಿದ್ದೀವಿ, ಮುಂದಕ್ಕೂ ಮಾಡ್ತೀವಿ. ಅದೆಲ್ಲ ನಮ್ಮ ತೆರೆ ಮೇಲೆ ನಿಮಗೆ ಕಾಣಿಸುತ್ತೆ. ಸೊ ಮಿಸ್ ಮಾಡದೆ ಪ್ರತಿದಿನ ಉದಯ ಟಿವಿಲಿ, ಸಣ್ಣ ಉದಯಲ್ಲಿ 8 ಗಂಟೆಗೆ ಮೂಗುತಿ ಮಲ್ಲಿ ನೋಡಿ, ಮಿಸ್ ಮಾಡಬೇಡಿ, ಮಜಾ ಇರುತ್ತೆ. ಅದನ್ನಂತೂ ಪ್ರಾಮಿಸ್ ಮಾಡ್ಬೋದು ನಾವು. ಮಜಾ ಇದೆ, ಪ್ರತಿ ಎಪಿಸೋಡು ಒಂದು ಹೊಸ ಟ್ವಿಸ್ಟ್ಸ್ ಇರುತ್ತೆ. ಮೂಗುತಿ ಮಲ್ಲಿ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇದ್ದಾರೆ ಅಂತ ಹೇಳ್ಬೇಕಲ್ವಾ. ಅಮ್ಮ ಇದ್ದಾರೆ, ಅಣ್ಣ ಇದ್ದಾರೆ, ಮುದ್ದಾದ ಅತ್ತಿಗೆ ಇದ್ದಾರೆ, ತರ್ಲೆ ತಮ್ಮ ಇದ್ದಾನೆ, ಆ್ಯಂಡ್ ನಾನಿದ್ದೀನಿ. ನಂದೊಂದು ಪುಟ್ಟ ಕುಟುಂಬ. ವಿರಾಜ್ ಅವ್ರದ್ದು ಅವ್ರು ಹೇಳ್ದಂಗೆ ತುಂಬ ದೊಡ್ಡ ಕುಟುಂಬ. ಸೊ ಹೆಂಗೆ ಇವರಿಬ್ಬರ ಒಂದು ಬಾಂಡಿಂಗ್, ವಿರಾಜ್ ಅಂಡ್ ಮಲ್ಲಿ ನಮ್ಮ ಮನೆಗೆ ಬರ್ತಾರೆ, ಏನು ಕುಕ್ ಮಾಡ್ತಾರೆ, ನಮ್ಗೆ ಏನು ಇಷ್ಟ ಆಗತ್ತೆ, ಏನು ಇಷ್ಟ ಆಗಲ್ಲ, ನಿಜವಾಗ್ಲೂ ಚೆನ್ನಾಗಿ ಮಾಡ್ತಾರ, ಚೆನ್ನಾಗಿ ಮಾಡಲ್ವಾ ಅನ್ನೋದೆಲ್ಲ ಗೊತ್ತಾಗತ್ತೆ. ಹೀರೋಯಿನ್ ಬಿಟ್ರೆ ಅಲ್ಲೇ ಡಾನ್ಸ್ ಮಾಡೋ ಥರ ಇದ್ದಾರೆ, ಅಷ್ಟು ಜೋಶ್. ಸೀರಿಯಲ್ ಫುಲ್ ಇರಬೇಕು. ಹೌದು, ನಾನು ಮಲ್ಲಿಯಾಗಿ ಮಾತಾಡ್ತಿರೋದ್ರಿಂದ ಮಲ್ಲಿಗೆ ಎಷ್ಟೇ ಜೋಶ್ ಇದೆ. ಇವಾಗ ಏನು ಮಾತಾಡ್ತಿದ್ದೀನಿ ಇದಕ್ಕಿಂತ 10x ಇದೆ. ಜಿಲೇಬಿ ಮಾಡ್ತಾರೆ, ಅಡುಗೆ ಮಾಡ್ತಾರೆ, ಮನೆ ಕೆಲಸ ಮಾಡ್ತಾರೆ, ಮನೆ ಜವಾಬ್ದಾರಿ ನೋಡ್ಕೊಳ್ತಾರೆ. ಆಮೇಲೆ ಹಿಂಗೆ ಲೈವಲ್ಲಿ ಮಧ್ಯ ಎಲ್ಲರೂ ಮೆಸೇಜ್ ನೋಡ್ತಾರೆ, ಎಷ್ಟು ಕೆಲಸ ಮಾಡಲ್ಲ ಅಲ್ವಾ. ಹಾಯ್ ಬ್ರದರ್, ನಿಮ್ಮ ಸೀರಿಯಲ್ ಟೈಟಲ್ ಸಾಂಗ್ ಹಾಡಿ. ಇದನ್ನ ನಮ್ಮ ಚಂದನ್ ಸರ್ ಹಾಡ್ತಾರೆ. ಚೆನ್ನಾಗಿದೆ ತಾನೆ? ಚೆನ್ನಾಗಿರ್ಬೇಕಾದ್ರೆ ಟೈಟಲ್ ಸಾಂಗು ಇನ್ನೂ ಚೆನ್ನಾಗಿ ಆಡಿದ್ರೆ ಆಡಿರೋರಿಗೆ ಬೇಜಾರಾಗಲ್ಲ. ಮುಂಚೆ ಆ ಜಸ್ಟಿಸ್. ಆಮೇಲೆ ಈ ಪ್ರಾಜೆಕ್ಟ್ ನಿಮಗೆ ಬಂದಾಗ ಹೆಂಗ ಅನ್ನಿಸ್ತು ಮಲ್ಲಿ ಅವರೇ? ತುಂಬ ಖುಷಿ ಆಯಿತು. ಫಸ್ಟ್ಲಿ ಹೇಳ್ತೀನಿ ನಾನು ಹೆಂಗೆ ಆಯಿತು ಅಂದರೆ ಅದನ್ನು ದೊಡ್ಡ ಕತೆ. ಮುಗಿಸ್ಬೇಕಾ? ಇದೆಲ್ಲ ಕನ್ಫ್ಯೂಷನ್ಸ್ ಬಂದಿದೆ. ಸೊ ಫೈನಲಿ ಚುಚ್ಚಿದ್ದಾರೆ, ಅದಕ್ಕೊಂದು ದೊಡ್ಡ ಸಸ್ಪೆನ್ಸ್ ಇದೆ. ಹೇಳಿದಾಗ ನಿಮ್ಗೆ ಮುಂಚೆ ಅದು ಹೇಳ್ತಾರೆ. ಹೌದು. ಸೊ ಅದ್ರ ಕತೆ ಹೇಳ್ತೀನಿ ನನ್ನ ಇನ್ಸ್ಟಾಗ್ರಾಮಲ್ಲಿ, ಐ ವಿಲ್ ಪುಟ್. ಬಟ್ ಸಿಕ್ಕಾಗ ತುಂಬ ಖುಷಿ ಆಯಿತು. ಬಿಕಾಸ್ ಲಕ್ಷಾಂತರದ ಜನಗಳಲ್ಲಿ ಒಬ್ಬರೋ ಇಬ್ರಿಗೂ ಈ ಥರ ಒಂದು ಅವಕಾಶ ಸಿಗೋದು, ಅಂಥದ್ರಲ್ಲಿ ನಮ್ಗೆ ಸಿಕ್ಕಿದೆ ಅಂದರೆ ಕಣ್ಣಿಗೆ ಹೊತ್ಕೊಂಡು ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಅದನ್ನೇ ಮಾಡ್ತಾ ಇದ್ದೀವಿ. ನಮ್ಮಿಬ್ರು ಭೇಟಿ ಫಸ್ಟ್ ಸೂಪರ್ ಆಗಿತ್ತು. ಅದನ್ನ ಹೇಳ್ಬೋದು ಅನ್ಸುತ್ತೆ. ಐ ಥಿಂಕ್ ವಿ ಕ್ಯಾನ್ ಸೇ ದಟ್. ಆಕ್ಚುಲಿ ಇವ್ರದ್ದು ಫಸ್ಟ್ ಡೇ ಶೂಟ್ಗೆ ಪ್ರೊಮೋನೂ ಅಲ್ಲ, ಟೆಸ್ಟ್ ಶೂಟ್. ಫಸ್ಟ್ ಶೂಟ್ ಅನ್ಸುತ್ತೆ ನಿಮ್ಮ ದೇವಸ್ಥಾನದಲ್ಲಿ. ಅದೇ ಅದಿನ್ನೂ ಟೆಸ್ಟ್ ಶೂಟ್ ತರ ಆಗ್ತಿತ್ತು. ಸೊ ಅದೇ ಇವ್ರದ್ದು ಫಸ್ಟ್ ಪ್ರಾಜೆಕ್ಟ್ ಒಪ್ಕೊಂಡಾದ್ಮೇಲೆ ಒಂದು ಶೂಟ್ ದೇವಸ್ಥಾನದಲ್ಲಿ ಏನೋ ಮಾಡ್ತಿದ್ರು. ಸೊ ನಾನು ಆಕ್ಚುಲಿ ವಿಶ್ ಮಾಡಕ್ ಬಂದಿದ್ದೆ, ಆಲ್ ದ ಬೆಸ್ಟ್, ಚೆನ್ನಾಗಾಗ್ಲಿ ಅಂತೆಲ್ಲ ಟೀಮ್ಗೆ ಎಲ್ರಿಗೂ ವಿಶ್ ಮಾಡಿ ನಮಗೆ ಪಾಸ್ ಆಗಿದ್ವಿ, ನಮ್ದೇನೋ ಬೇರೆ ಕೆಲಸ ಇದೆ ಅಂತ ಆನ್ ದ ವೇ. ಡೈರೆಕ್ಟರ್ ಯಾರು ಸಖತ್ತಾಗಿ ಶೂಟ್ ಮಾಡಿದ್ದಾರೆ. ಇಟ್ ಇಸ್ ಕಾರ್ತಿಕ್ ಸರ್. ಕಾರ್ತಿಕ್ ಅತ್ತವರ್ ಅಂತ ಶ್ರೀ ಗೌರಿಲಿ ಅವ್ರು ಆಕ್ಟ್ ಮಾಡಿದ್ದಾರೆ. ಅದಕ್ಕಿಂತ ಮುಂದೆ ಸೀರಿಯಲ್ ತುಂಬಾ ಆಕ್ಟ್ ಮಾಡಿದ್ದಾರೆ. ಅವ್ರದ್ದು ಇದು ಫಸ್ಟ್ ಡೈರೆಕ್ಷನ್. ನಮಗೂ ಸ್ಪೆಷಲ್. ಆಕ್ಚುಲಿ ತುಂಬಾ ಪೇಷನ್ಸ್ ಇದೆ. ಮತ್ತೆ ಹ್ಯಾಂಡಲ್ ಮಾಡ್ಬೇಕಂದ್ರೆ ಅವರು ಆಕ್ಟರ್ ಆಗಿ ಬಂದಿರೋದಲ್ವಾ, ಸೊ ಅವ್ರಿಗೆ ಗೊತ್ತಿರುತ್ತೆ ಏನಂತೆಲ್ಲ. ಬಟ್ ತುಂಬಾ ಖುಷಿ ಆಯ್ತು. ಅಕ್ಕ ಸಾಂಗ್ ಹಾಡಿ ಮಾಡಿದ್ದೀನಿ. ಓಕೆ, ಕ್ಯೂಟ್ ಹೀರೋಯಿನ್, ಥ್ಯಾಂಕ್ ಯು. ನೋಡ್ತಿದ್ದೀನಿ ಟಿವಿನಲ್ಲಿ ಚೆನ್ನಾಗಿ, ಥ್ಯಾಂಕ್ ಯು. ನೋಡ್ತಾನೆ ಇರಿ. ನೀವು ಮೂಗುತಿನ ಮಿಸ್ ಮಾಡಬೇಡಿ, ಮೂಗುತಿ ಮಲ್ಲಿನೂ ಮಿಸ್ ಮಾಡಬೇಡಿ. ಸಿಸ್ಟರ್ ಆಲ್ ದ ಬೆಸ್ಟ್, ಎಲ್ಲರೂ ಆಲ್ ದ ಬೆಸ್ಟ್ ಅಂತ ಮೆಸೇಜ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.
ಸೊ ಮರಿದೇನೆ ಇವತ್ತು ನೋಡಿ 8 ಗಂಟೆಗೆ ಮೂಗುತಿ ಮಲ್ಲಿ. ಡೈರೆಕ್ಟರ್ ಯಾರು ಅಂತ ಮತ್ತೆ ಮೆಸೇಜ್ ಮಾಡಿದ್ದಾರೆ, ಕಾರ್ತಿಕ್ ಅತ್ತಾವರ್ ಅಂತ. ಅಕ್ಕ ನೀವು ಮೂಗುತಿ ಹಾಕ್ತೀರಾ ಅಲ್ವಾ, ಅದಕ್ಕೆ ಚಂದ ಅಕ್ಕ ನೀವು. ಥ್ಯಾಂಕ್ ಯು. ಸಖತ್ತಾಗಿ ಸೇಮ್ ಅದೇ ರಿಪೀಟ್ ಆಗ್ತಿದ್ಯಾ ಕ್ವಶನ್ಸು? ಇಲ್ಲ ಮತ್ತೆ ಅಕ್ಕ ಇನ್ಸ್ಟಾಗ್ರಾಮ್ ಐಡಿ ಈ ಲೈವ್ ಎಲ್ಲ ಮುಗ್ದಾದ್ಮೇಲೆ ಅಕ್ಕ ಇನ್ಸ್ಟಾಗ್ರಾಮ್ ಐಡಿನ ಕಳಿಸ್ತಾರೆ. ಸೊ ನೀವೆಲ್ಲ ಫಾಲೋ ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ಮತ್ತು ಫಸ್ಟ್ ಎಪಿಸೋಡ್ ನೋಡಾದ್ಮೇಲೆ ನಮಗೆಲ್ಲ ನೀವು ನಿಮ್ಮ ಒಪಿನಿಯನ್ ಹೇಳ್ಬೋದು. ಆ್ಯಕ್ಚುಲಿ ಇವತ್ತೇ ನೀವು ಎಪಿಸೋಡ್ ನೋಡ್ತೀರಾ, ನೋಡಿ ನಮ್ಗೆ ವಾಪಸ್ ಮೆಸೇಜ್ ಮಾಡಿ ಹೇಗಿದೆ ಅಂತ ಹೇಳಿ. ನಿಮ್ಮ ಏನಂತಾರೆ ನಿಮ್ಮ ಒಪಿನಿಯನ್ ಎಲ್ಲ ಡೆಫಿನೆಟ್ ಆಗಿ ಮೆಸೇಜ್ ಮಾಡಿ. ಯಾರ್ದೋ ಮನೆ ರಸಂ ನಿಮ್ಮ ಕೈಯಲ್ಲಿದೆ ಈಗಿಲ್ಲ, ಹೌದು ನನ್ನ ಕೈಲಿದೆ. ರಸಂ ಮಾಡಿದ್ದೀನಿ, ಯಾರ್ದೋ ಕೈಯಲ್ಲಿ ರಸಂ ನನ್ನ ಕೈಲಿದೆ ಅಂದ್ರೆ ಚೆನ್ನಾಗೇ ಆಗಿರುತ್ತೆ. ಸೊ ಚೆನ್ನಾಗಿ ಕೈಗುಣ ಆದ್ರೆ ಅಡುಗೆ ಮಾಡ್ತೀನಿ ನಾನು. ಸೊ ಓಕೆ. ಆಲ್ಸೋ ನಿಮ್ಗೆ ಮೂಗುತಿ ಮಲ್ಲಿ ಬೋತ್ ಆಫ್ ಯುವರ್ ರಿಯಲ್ ನೇಮ್. ನನ್ನ ಹೆಸರು ಚಂದನ್, ನನ್ನ ಹೆಸರು ತನುಜಾ. ಆಲ್ಸೋ ಐ ವಾಂಟ್ ಟು ಆಸ್ಕ್ ಬಟ್ ಇವತ್ತಿಂದ ವಿರಾಜ್ ಮಲ್ಲಿ. ನಿಮ್ಗೆ ಮಲ್ಲಿ ಮಲ್ಲಿ ಜೊತೆ ಅಂದ್ರೆ ಕ್ಯಾರೆಕ್ಟರ್ ಜೊತೆ ಅಲ್ಲ, ತನುಜಾ ಜೊತೆ ಆಕ್ಟ್ ಮಾಡಿ ಹೆಂಗ ಅನಿಸ್ತು? ಚೆನ್ನಾಗಿತ್ತು ಆ್ಯಕ್ಚುಲಿ, ಫನ್. ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ಮೀಟ್ ಮಾಡೋದು ಅದೇ ಹೇಳ್ತಿಲ್ವಾ, ನಾನು ವಿಶ್ ಮಾಡಿಬಿಟ್ಟು ಹೋದ್ರಿ ನೋಡಿದ್ರೆ ಬಂದೇ ಬಿಟ್ರಿ ಅನ್ನೋ ಥರ ಇತ್ತು. ನಾನು ಹಿಂಗೆ ನೋಡ್ತಾ ಇದ್ದೀನಿ ಸರ್ ನೀವಾ? ಅದೇ ನಾವು ಫಸ್ಟ್ ಟೈಮ್ ಅವ್ರಿಗೂ ಗೊತ್ತಿರಲಿಲ್ಲ. ಸೊ ಅದಾದ್ಮೇಲೆ ನಾನು ಫಸ್ಟ್ ಡೇ ಟೆಸ್ಟ್ ಫೋಟೋ ಶೂಟ್ ಎಲ್ಲ ಇತ್ತು. ಸೊ ನಂಗೆ ಫಸ್ಟ್ ಡೇನೇ ಸ್ವಲ್ಪ ಎಲ್ಲರೂ ಒಂಥರ ಫ್ಯಾಮಿಲಿ ಫ್ರೆಂಡ್ಸ್ ಥರ ಎಲ್ಲ ಅಂತ ಅನಿಸ್ತಿತ್ತು. ಸೊ ನಾನು ತುಂಬ ಮಾತಾಡ್ತಿದ್ದೆ ಸೆಟ್ಟಲ್ಲಿ. ಸೊ ಈಗ ಸ್ವಲ್ಪ ಕಡಿಮೆ ಮಾತಾಡ್ತೀನಿ. ಹಂಗೆ ಮಾಡಬಾರ್ದು ಸರ್, ಮಾತಾಡ್ಬೋದು. ಅದೇ ಈಗಲ್ಲ, ಅಂದರೆ ನಾನು ಹೇಳ್ತಿರೋ ಸೆಟ್ಟಲ್ಲಿ ಈಗ ಸ್ವಲ್ಪ. ಸೊ ಆ್ಯಕ್ಚುಲಿ ಚೆನ್ನಾಗಿತ್ತು, ಅಂದರೆ ಪರ್ಫಾರ್ಮೆನ್ಸ್ ಚೆನ್ನಾಗಿ. ನಾನು ಫಸ್ಟ್ ನೋಡಿದ್ದು ಕೋಟಿ ಸಿನಿಮಾದಲ್ಲಿ ಇವರು ಆ್ಯಕ್ಟ್ ಮಾಡಿದ್ರು, ಅಲ್ಲಿ ನೋಡಿದ್ದು. ಅದಾದಮೇಲೆ ನೆಕ್ಸ್ಟು ದೇವಸ್ಥಾನದಲ್ಲಿ ಅವ್ರಿಗೆ ವಿಶ್ ಮಾಡಿದ್ದೆ ಪ್ರಾಜೆಕ್ಟ್ ಚೆನ್ನಾಗಾಗಲಿ ಅಂತ. ಆಮೇಲೆ ಥರ್ಡ್ ಮೀಟ್ ಬಂದು ಜೊತೆಗೆ ಫೋಟೋ ಶೂಟ್ ಮಾಡ್ಕೊಂಡು ನಾವೇ ಪ್ರಾಜೆಕ್ಟ್ ಮಾಡ್ತಿದ್ವಿ ಒಟ್ಟಿಗೆ ಅಂತ. ಸೊ ಚೆನ್ನಾಗಿತ್ತು ಆ್ಯಕ್ಚುಲಿ ಅನುಭವ. ಮತ್ತು ಇವ್ರ ಫ್ಯಾಮಿಲಿ, ಇವ್ರ ತಂಗಿ ಮತ್ತು ಇವರ ತಾಯಿ ಎಲ್ಲ ನಾವು ಮೊನ್ನೆ ಮೀಟ್ ಮಾಡಿದೆ. ಆ್ಯಕ್ಚುಲಿ ಅವರು ತುಂಬ ಖುಷಿಪಟ್ಟರು, ಚೆನ್ನಾಗಿ ಬರ್ತಿದೆ, ನಿಮ್ಮ ಪ್ರೋಮೋ ನೋಡಿದೆ, ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಮತ್ತು ಇವ್ರ ಫ್ಯಾಮಿಲಿನೂ ಆ್ಯಕ್ಚುಲಿ ಮಲ್ಲಿ ಫ್ಯಾಮಿಲಿನೂ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇವ್ರ ಅಣ್ಣ ದೊಡ್ಡಣ್ಣ ಒಬ್ರು ಇದ್ದಾರೆ, ಚಿಕ್ಕವನೊಬ್ಬ ಇದ್ದಾನೆ. ಆ್ಯಕ್ಚುಲಿ ಮಜಾ ಇದೆ. ನೋಡಿರ್ಬೋದು ದತ್ತು ಮತ್ತೆ ವಿಶ್ವಾಸ್. ನೀವು ಅವ್ರನ್ನ ನಂಬೋದು. ಯಾರನ್ನ? ವಿಶ್ವಾಸ್ ನಮ್ಮ ಅಣ್ಣ. ಅಣ್ಣನ ನಂಬ್ರಿ ನೀವೆಲ್ಲ. ಅಣ್ಣನ ನಂಬಿದಾಗ ಗೊತ್ತಾಗುತ್ತೆ ನಿಮಗೆ ಅಣ್ಣ ಏನೇನು ಮಾಡ್ತಾನೆ ಅಂತ. ಪ್ರೊಮೋ ಚೆನ್ನಾಗಿದೆ ಮೇಡಮ್, ಥ್ಯಾಂಕ್ ಯು. ಆಯ್ತಾ ವಿಚಾರ, ಹೇಗಿದ್ದೀರಾ? ಕೋಟಿ ಫಿಲಂ ತಂಗಿ. ಹೌದು, ಹಾಯ್ ಚಂದು ಅವರೇ, ಕೋಟಿ ಫಿಲಂ ತಂಗಿನ? ಹೌದು 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 ಅವರೇ. ಮೇಡಮ್ ನಿಮ್ಮ ಹೇರ್ ಸ್ಟೈಲ್ ಚೆನ್ನಾಗಿದೆನಾ? ಥ್ಯಾಂಕ್ ಯು. ನೀನು ಡೌಟಾಗಿ ಹೌದಾ ಅಂತ ಕೇಳ್ತಿದ್ದೆ, ಇಲ್ಲಂದ್ರೆ ಹೌದಾ ಅಂತ ಆಶ್ಚರ್ಯ ಇದೆ. ಹೌದಾನೆ. ಹೌದಾ, ಓಕೆ. ವಿರಾಜ್ ಅವರು ಈಗ ನಿಮ್ದು ಹೇಳಿದ್ದಾರೆ. ಹಾಯ್ ಹೆಲೋ, ನಿಮ್ಮ ಪ್ರೀವಿಯಸ್ ಸೀರಿಯಲ್ ನೋಡಿದ್ದೀನಿ, ಸೂಪರ್. ಅದಕ್ಕಿಂತ ಒಳ್ಳೇದಾಗಲಿ. ಜೈ ಡಿ ಬಾಸ್. ಥ್ಯಾಂಕ್ ಯು ಸೋ ಮಚ್. ನೀವು ಮಾಡೋ ರಸಮ್ ಸ್ಪೈಸಿ ಇರುತ್ತಾ ಅವ್ರು ಸ್ವೀಟ್ ಇರುತ್ತಾ? ನೀವು ಹೆಂಗಿರ್ತೀರ ಹಂಗೆ. ನೀವು ಸ್ವೀಟ್ ಇದ್ರೆ ಸ್ವೀಟಾಗಿ ಮಾಡ್ತೀವಿ, ನೀವು ಸ್ವಲ್ಪ ಖಾರ ಇದ್ರೆ ಸ್ಪೈಸಿ. ನಿಮ್ಗೇನು ಇಷ್ಟನೋ ಆ ಥರ. ಇಲ್ಲ, ನೀವೇನು ಹೇಳಿದ್ರೆ ಸುಮ್ಮನಿದ್ರೆ ಉಪ್ಪು ಖಾರ ಎಲ್ಲ ಕೊಡ್ತೀವಿ. ವಿರಾಜ್ ಅವರ ಹೃದಯ ಕದ್ದ ಮುದ್ದಾದ ಕಳ್ಳಿ ಯಾರು? ಮಲ್ಲಿ. ಅದನ್ನ ಅವ್ರು ಹೇಳ್ಬೇಕಲ್ವಾ? ಅವ್ರು ಹೇಳಷ್ಟರಲ್ಲಿ ಸರ್, ಲೈವ್ ಸರ್ ಇದು. ಹೌದಾ, ಓಕೆ. ಆಕ್ಚುಲಿ ನಾವು ಫಸ್ಟ್ ಮೀಟ್ ಮಾಡೋ ಸೀನ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಂದ್ರೆ ವಿರಾಜ್ ಮಲ್ಲಿ ನೋಡೋದು, ಯಾರಿದು ಅಂತ, ಮಲ್ಲಿ ಇವ್ರ ವಿರಾಜ್ ಅಂತ ನೋಡೋದು. ಆಕ್ಚುಲಿ ಆ ಎಪಿಸೋಡ್ಸ್ ಎಲ್ಲ ನಾವು ಶೂಟ್ ಮಾಡ್ಬೇಕಾದ್ರೆ ತುಂಬಾ ಮಜಾ ಮಾಡಿದ್ವಿ ಆಕ್ಚುಲಿ. ಅಂದ್ರೆ ಸೆಟ್ಟಲ್ಲೂ ಅಷ್ಟೇ, ಎಲ್ಲರೂ ಅಷ್ಟೇ. ನಾವು ಓಕೆ ನೋಡಿದ ತಕ್ಷಣ ಹಿಂಗೆಲ್ಲ ಲವ್ ಆಗತ್ತಾ? ಹರ್ಷಿತ್ ಅವರು ಸೂಪರ್ ಅಂತ ಹಾಕಿದ್ದಾರೆ. ಅವಿನಾಶ್ ಕ್ಯಾರೆಕ್ಟರ್ ಮಾಡ್ತಿರೋರು. ವಿರಾಜ್ ಅವರ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ನನಗೆ ಕೈ ಕೊಟ್ಟಿದ್ದಾರೆ. ಈಗ ತಾನೇ ಒಂದು ರೀಸೆಂಟ್ ಒಂದು ಕ್ಲಿಪ್ ನೋಡಿದ್ವಿ ಅವಿನಾಶ್ ಅವರು, ತುಂಬಾ ಚೆನ್ನಾಗಿ ಈಗ ಗೊತ್ತಾ ನೋಡಿದ್ರೆ. ಸೊ ನೀವು ಎಪಿಸೋಡ್ ನೋಡಿದಾಗ ತುಂಬಾ ಮಜಾ ಮಾಡ್ತೀರಾ.
ನನ್ನ ಕ್ಲೋಸ್ ಫ್ರೆಂಡ್ ಅವಿನಾಶ್, ಅವನೇ ನನಗೆ ಮೂಗುತಿಮಲ್ಲಿ ನೋಡೋಕ್ಕೂ ಕಾರಣ. ಅಂದರೆ ನೀವು ನೋಡಿದಾಗ ಗೊತ್ತಾಗತ್ತೆ ಕಾರಣನೋ, ಹೆಲ್ಪ್ ಮಾಡ್ತಾನೋ ಇಲ್ಲ ಹೆಲ್ಪ್ ಮಾಡದೇ ಇರ್ತಾನೋ. ಎಲ್ಲ ಎಪಿಸೋಡ್ ನೋಡಿ ಕಲ್ಲಾಗ್ತಾರೋ ಹುಡುಗರ ಹತ್ರ ಎಲ್ಲ ಮಾಡಲ್ಲ ಅನ್ಸುತ್ತೆ ಅಯ್ಯೋ ಅಲ್ವಾ? ನಂಗೇನ್ ಗೊತ್ತು? ಅದೇ ಹುಡುಗರು ಮಾಡೋದು ಗೊತ್ತಲ್ಲ ನಿಮಗೆ, ಸೊ ಹುಡುಗರು ಮಾಡಲ್ಲ ಅಂತ ಗೊತ್ತಲ್ಲ. ಇಟ್ಸ್ ನಾಟ್ ಜನರಲೈಸ್. ಹೌದಾ? ಇದೇನಿದು ಸ್ಕ್ರಿಪ್ಟ್ ಸೂಪರ್ ಅಂತಾನ? ಬರವಣಿಗೆ ಸೂಪರ್. ರೀಡ್ ಟೈಟಲ್ ಸಾಂಗ್ ಹಾಡಿ ಅಂತೆ. ನಮ್ಗೊಂದೇ ಗೊತ್ತು, ಮೂಗುತಿ ಮಲ್ಲಿ ಅಂತ ಅಷ್ಟೇ. ಅದ್ಬಿಟ್ರೆ ಅಂಬಿಕಾ ಮ್ಯಾಮ್ ಯಾರ ಜೊತೆ ನಿಮ್ಮ ಸ್ಕ್ರೀನ್ ಸ್ಪೇಸ್ ಹೇಗಿದೆ? ತುಂಬ ಖುಷಿ ಆಯ್ತು ಆ್ಯಕ್ಚುಲಿ. ಅವ್ರು ಆ್ಯಕ್ಚುಲಿ ಎಷ್ಟು ಎನರ್ಜಿ ಮತ್ತೆ ವೆರಿ ಜೋವಿಯಲ್ ಮತ್ತೆ ಸಖತ್ ಮಜಾ ಮಾಡ್ತಾರೆ, ಸಖತ್ ಫನ್ ಆ್ಯಕ್ಚುಲಿ. ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ನಮ್ಗೆ ಹೇಳ್ತಿರ್ತಾರೆ, ಆದರೆ ಮುಗಿಯೋದೇ ಇಲ್ಲ ಅಂತ ಅನ್ಸುತ್ತೆ ನಮಗೆ. ಅಷ್ಟು ಸ್ಟೋರೀಸ್ ಇದೆ ಅವ್ರ ಥರ ನಮ್ಮ ಹತ್ರ ಹೇಳೋಕ್ಕೆ. ಬಟ್ ತುಂಬ ಮಜಾ ಮಾಡ್ತಾರೆ. ಒಂದೊಂದ್ಸತಿ ಅವ್ರು ಇಲ್ಲ ಅಂದರೆ ನಾವು ಸೆಟಲ್ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಬೋರ್ ಆಗ್ತಿರುತ್ತೆ. ಹಾಗಾಗಿ ಅವಾಗ ನಾವು ಮೆಸೇಜ್ ಮಾಡ್ತಿರ್ತೀವಿ, ವಿ ಮಿಸ್ ಯು ಹಂಗೆ ಹಿಂಗೆ ಅಂತೆಲ್ಲ. ಅವರು ಮೆಸೇಜ್ ಮಾಡ್ತಾರೆ, ಯಾವಾಗ ನೆಕ್ಸ್ಟ್ ಶೂಟ್ ಯಾವಾಗ ಅಂತೆಲ್ಲ. ಕನ್ನಡ ತೆಲುಗು 2 ಭಾಷೆ ಬರ್ತಾ ಇರೋದು ಎಷ್ಟು ಖುಷಿ ಆಗ್ತಾ ಇದೆ. ಹೌದು, ಡೆಫಿನೆಟ್ಲಿ. ಇದು ಆ್ಯಕ್ಚುಲಿ ನಮಗೆ ಫಸ್ಟ್ ಟೈಮ್. ಸೊ ಒಂದೇ ಕಡೆ ನಾವು ಅಂದ್ರೆ ತೆಲುಗು ಶೂಟ್ ಮಾಡ್ತಿದೀವಿ, ಕನ್ನಡನೂ ಶೂಟ್ ಮಾಡ್ತಿದೀವಿ. ಹೌ ಇಸ್ ದ ಪ್ರಾಸೆಸ್? ಅಂದ್ರೆ ಕನ್ನಡ ತೆಲುಗು 2 ಹೆಂಗ್ ಶೂಟ್ ಆಗುತ್ತೆ ಅಂತ ಹೇಳಿ. ಅದೇ ನಾವು ಫಸ್ಟ್ ಕನ್ನಡದಲ್ಲಿ ಪರ್ಫಾರ್ಮ್ ಮಾಡ್ತೀವಿ. ಅದೇ ಪ್ರತಿ ಯಾವುದೇ ಸೀನ್ ಇರ್ಬೋದು ಫಸ್ಟ್ ಕನ್ನಡದಲ್ಲಿ ಪರ್ಫಾರ್ಮ್ ಮಾಡ್ತೀವಿ. ಮತ್ತೆ ಸೇಮ್ ಇದನ್ನ ನಾವು ತೆಲುಗುಲು ಪರ್ಫಾರ್ಮ್ ಮಾಡ್ತೀವಿ. ಕನ್ನಡದನ್ನ ತಗೊಂಡು ಡಬ್ ಮಾಡೋದು ಆ ಥರದ್ದಲ್ಲ ಇದು. ಸೊ ಕನ್ನಡಲ್ಲಿ ಶೂಟ್ ಆಗುತ್ತೆ, ತೆಲುಗುಲು ಶೂಟ್ ಆಗುತ್ತೆ. ಸೊ ಒಂದು ಅಡ್ವಾಂಟೇಜ್ ಅಂದರೆ ಅದು ಕರ್ನಾಟಕದಲ್ಲೇ ಶೂಟ್ ಮಾಡ್ತಿದ್ದೀವಿ. ಸೊ ಅದೊಂದು. ಆಮೇಲೆ ತೆಲುಗುಲಿ 7:30ಗೆ ಬರುತ್ತೆ ಸನ್ ಜಮೀನಿಲಿ, ಕನ್ನಡದಲ್ಲಿ ಮುಕ್ಕೇರ ಮೀನಾಕ್ಷಿ ಅಂತ. ಸೊ ಉದಿಯಲ್ಲಿ 8 o'clock ಬರುತ್ತೆ. ಸೊ ಅದೊಂದು ನಮಗೆ ತೆಲುಗುಲು ನೋಡ್ಬೋದು, ಕನ್ನಡದಲ್ಲೂ ನೋಡ್ಬೋದು. ಒಂದೇ ಟೈಮ್ಸ್ ಆಗ್ಬಿಟ್ಟಿದ್ರೆ ಸ್ವಲ್ಪ ಕಷ್ಟ ಆಗೋದು. ಬಟ್ ಇಟ್ಸ್ ಗುಡ್. ಅಂದರೆ ಒಂಥರ ಹೊಸ ಭಾಷೆ ಕಲಿತಾ ಇದ್ದೀವಿ, ಅದೊಂದು ಎಕ್ಸ್ಪೀರಿಯನ್ಸ್. ಆಮೇಲೆ ಒಂಥರ ಚೆನ್ನಾಗಿದೆ. ಬಟ್ ನಮಗದು ಫಸ್ಟ್ ಟೈಮ್ ಅಂದರೆ ಕನ್ನಡ ಮತ್ತು ತೆಲುಗು ಇದು ಮಾಡ್ತಿರೋದು. ಆಲ್ ದ ಬೆಸ್ಟ್ ಬೋತ್ ಆಫ್ ಯು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಬೋತ್ ಆಫ್ ಯು ಅಂತ ಯಾರು ಗೊತ್ತಾ ಮೆಸೇಜ್ ಮಾಡಿರೋದು? ನನ್ನ ವೈಫ್. ಗೊತ್ತಾಯ್ತು ನನಗೆ, ಅದಕ್ಕೆ ಅದನ್ನು ಸ್ಕ್ರೋಲ್ ಮಾಡಿ ತೋರಿಸಿದ್ದು. ಥ್ಯಾಂಕ್ ಯು ಪುಟ್ಟ. ಥ್ಯಾಂಕ್ ಯು ಮ್ಯಾಮ್. ಎಲ್ಲ ಆಟ ಹಾಕಿ ಲಾಸ್ಟಲ್ಲಿ ಒಂದೇನೋ ಮೆಸೇಜ್ ಕಳಿಸಿದ್ದಾರೆ. ಪುಟ್ಟ ಏನೋ ಪೋಸ್ಟ್ ಮಾಡಿದ್ಯಾ? ಅದು ನಿಮಗೆ ಪರ್ಸ್ನಲ್ ಆಗಿ ಹೇಳ್ತಾರೆ. ಬಟ್ ಅದು ಓಪನ್ ಮಾಡೋಕ್ಕಾಗಲ್ವೇನೋ ಅನ್ಸುತ್ತೆ. ಎಷ್ಟು ಕ್ಯೂರಿಯಸ್ ಇದ್ದೀರಾ ಸೀರಿಯಲ್ ಲಾಂಚ್ಗೆ? ಡೆಫಿನೆಟ್ಲಿ ಜಾಸ್ತಿನೇ ಇದ್ದೀವಿ. ಆದರೆ ನಾವು ಆ್ಯಕ್ಚುಲಿ ಶೂಟ್ ಮಾಡ್ಬೇಕಾದ್ರೆ ಸ್ವಲ್ಪ ನೋಡಿರ್ತೀವಿ, ಎಡಿಟಿಂಗ್ ಆದಾಗ ಸ್ವಲ್ಪ ನೋಡಿರ್ತೀವಿ. ಅದೇ ನಾವು ಅದನ್ನೇ ನೋಡಿ ಇಲ್ಲ ಅದ್ರ ಬಗ್ಗೆನೇ ಮಾತಾಡಿ ನಮಗೊಂದು ಓಕೆ ಇದು ಹಿಂಗೆ ಬಂದಿದೆ ಅಂತ ಅನಿಸಿರುತ್ತೆ. ಬಟ್ ನೀವೆಲ್ಲ ಫಸ್ಟ್ ಟೈಮ್ ನೋಡಬೇಕಾದ್ರೆ ನಿಮ್ಗೊಂದು ಬೇರೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದನ್ನು ನೀವು ನಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಎಪಿಸೋಡ್ ನೋಡಾದ್ಮೇಲೆ. ಐ ಥಿಂಕ್ ಹೀರೋಯಿನ್ ಸಾಂಗ್ ಸಖತ್ತಾಗಿ ಆಡ್ತಾರೆ ಅನ್ಸುತ್ತೆ. ಎಲ್ಲೋಯ್ತದು? ಆಲ್ಮೋಸ್ಟ್ ಗರ್ಲ್ಸ್ ಚೆನ್ನಾಗಿ ಆಡ್ತಾರೆ. ಸೊ ಮಲ್ಲಿ ಅವರೇ ಟೈಟಲ್ ಸಾಂಗ್ ಹಾಡಿ. ಕಮಾನ್. ನಂಗೆ ಗೊತ್ತಿಲ್ಲ, ಅಷ್ಟು ಆಡ್ತೀನಿ. ಜಡ್ಜ್ ಮಾಡಬೇಡಿ. ಇದು ಹಾಡು ಲಿರಿಕ್ಸ್ ಇಲ್ಲ ಸರ್, ನನಗೆ ಕನ್ಫ್ಯೂಸ್ ಆಗುತ್ತೆ. ಜಡ್ಜ್ ಮಾಡಬೇಡಿ ಅಂತ ಸ್ಟಾರ್ಟಿಂಗ್ ಇದೆಯಾ ಲಿರಿಕ್ಸ್ ಅಂತ. ನಗು ನಗು ತಲೆಯೂರೆಲ್ಲ ಓಡಾಡೋ ತಾರೆ, ನನ 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 ಸಿಗಂಗಾ ನೀರೆ, ಓ ಓ ಓ ಓ ಓ ಓ. ನಗು ನಗು ತಲೆ ಊರೆಲ್ಲ ಓಡಾಡೋ ತಾರೆ, ಕಹಿಗಳ ಮನಸ್ಸು ಕಂತ ಸಿಹಿ ಗಂಗಾ ನೀರೆ. ಮನಸ್ಸಿದು ಮಗುವಿನ ಹಾಗೆ ಇದೆ, ಖುಷಿಗಳ ಹಂಚುತ ಸಾಗುತ್ತಿದೆ, ಮಿರಿ ಮಿರಿ ಮಿಂಚುತ ಬೀಗುತ್ತಿದೆ. ದುಡಿಮೆಯೇ ದೇವ್ರು ಅನ್ನೋ ಜೀವ, ಬರುವಳು ನರರಿಗೆ ಕಷ್ಟ ಎಂದಾಗ. ಓ ಬಂಗಾರಿ ಸಿಂಗಾರಿ ವಯ್ಯಾರಿ ಮೂಗುತ್ತಿ ಮಲ್ಲಿ. ಓ ಓ ಓ ಓ. ಥ್ಯಾಂಕ್ ಯು. ನನಗೇನು ಇಷ್ಟ ಆಗಿದ್ದು ಇದರಲ್ಲಿ, ಕೇಳಿ 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 ಅದನ್ನ ಹಾಡದೆ ಅದನ್ನ ಕಂಪ್ಲೀಟ್ ಮಾಡಕ್ಕಾಗಲ್ಲ ಅಂತ ಅದಕ್ಕೆ ಹಾಡಿದೆ.
ಅದೊಂದು ಚೆನ್ನಾಗಿತ್ತು. ವಾ, ಲಿರಿಕ್ಸ್ ಚೆನ್ನಾಗಿ ಹಾಡಿದ್ರಿ. ನಿಮ್ಮ ಅಭಿಮಾನಿ ಇವತ್ತಿಂದ ಕಾರ್ತಿಕ್ ಸರ್. ನಮ್ಮ ಡೈರೆಕ್ಟರ್ ಸರ್ ಇದ್ದಾರೆ ಲೈವ್ ಅಲ್ಲಿ, ಕಾರ್ತಿಕ್ ಸರ್. ಸೊ ಎಲ್ಲ ಕ್ರೆಡಿಟ್ಸ್ ಕಾರ್ತಿಕ್ ಸರ್ಗೆನೆ. ಯಾಕಂದ್ರೆ ತುಂಬಾ ತಲೆ ತಿಂದಿದೀವಿ. ತುಂಬಾ ಸಲ ಅವರು ಮಲ್ಲಿ ಅಂದಿದ್ದಾರೆ, ತುಂಬಾ ಸಲ ವಿರಾಟ್ ಸರ್ಗೆ ಅದಂಗಲ್ಲ ಹಿಂಗ್ ಮಾಡಿ ಅಂತ ಹೇಳಿದ್ದಾರೆ. ತುಂಬಾ ಮಜಾ ಮಾಡಿದ್ವಿ ಆಕ್ಚುಲಿ ಸೆಟ್ ಅಲ್ಲಿ. ಈ ಸಾಂಗ್ ಶೂಟ್ ಇರ್ಬೋದು, ಏನೋ ಹೇಳಕ್ಕಾಗಲ್ಲ ಕೆಲವೊಂದು ಸೀಕ್ವೆನ್ಸ್ ಎಲ್ಲ. ನೀವು ಎಪಿಸೋಡ್ಸ್ ನೋಡಿದ್ರೆ ಖುಷಿ ಆಗತ್ತೆ ನಿಮಗೆ. ಅದೇ ಕೆಲವೊಂದ್ಸತಿ ನಾವೇ ಅನುಭವಿಸಿ, ಅಂದ್ರೆ ಹಿಂಗಿರತ್ತಾ, ಈ ತರ ಆಗತ್ತಾ, ಹಿಂಗೂ ಒಂದು ಡ್ರೀಮ್ ಇರತ್ತಾ ಅನ್ನೋದೆಲ್ಲ ಬಂದಿದೆ. ಸೊ ನೀವು ಎಪಿಸೋಡ್ ನೋಡಿದ್ರೆ ಖುಷಿ. ಕಾಮಿಡಿ ಸೀನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾವು ಈಗಾಗಲೇ ಪೋಸ್ಟ್ ಮಾಡಿದೀವಿ. ದೇರ್ ಆರ್ ಕ್ಯಾರೆಕ್ಟರ್ಸ್. ನಾಗು ಅಂತ ನಮ್ಮನೇಲಿ ಒಬ್ಬ ಇದ್ದಾನೆ. ಸೊ ಕನ್ನಡದಲ್ಲಿ ಒಬ್ರು ಆಕ್ಟ್ ಮಾಡ್ತಾ ಇದಾರೆ, ಅಭಿ ಅಂತ. ತೆಲುಗಲ್ಲಿ ಮೋಹನ್ ಅಂತ ಮಾಡ್ತಾರೆ. ಸೂಪರ್ ಮಾಡಿದ್ದಾರೆ ಅವರಿಬ್ರು. ಇಬ್ರು ಎಷ್ಟು ಅವ್ರ ಜೊತೆ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ನಾನು. ಬಿಕಾಸ್ ನಂದು ಅವ್ರದೇ ಜಾಸ್ತಿ ಸೀನ್ಸ್ ಇರೋದು. ಅಲ್ಲಿ ಏನಾಗುತ್ತೆ ಅಂದ್ರೆ ಅವರೇ ಮಲ್ಲಿಗೆ ಒಂದು ಅವಕಾಶ ಕೊಡೋದು ವಿರಾಜ್ ಮನೇಲಿ. ಜಿಲೇಬಿ ಚೆನ್ನಾಗಿ ಮಾಡ್ತೀವಲ್ಲೋ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಮಾಡ್ತೀಯ ಅಂತ ಹೇಳ್ತೀವಿ ಅಂತ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬಂದಿದ್ದಾರೆ. ಸೊ ನಾವು ತಿಂದಿಲ್ಲ ಜಿಲೇಬಿ, ಬಟ್ ಚೆನ್ನಾಗಿ ಮಾಡ್ತಾರೆ ಅನ್ಕೊಂಡು ಸೇರಿಸ್ಕೊಂಡಿದ್ದೀವಿ. ಅವ್ರು ಹೆಂಗೆ ಅಂದ್ರೆ ಒಂದ್ಸಲ ಇವಾಗ ರಿಹರ್ಸಲ್ ಮಾಡ್ಬೇಕಂದ್ರೆ ಒಂಥರ ಆಕ್ಟ್ ಮಾಡಿರ್ತಾರೆ, ಟೇಕಲ್ಲಿ ಒಂಥರ ಆಕ್ಟ್ ಮಾಡ್ತಾರೆ. ಬೈಸ್ಕೊಳ್ಳೋದು ನಾನು, ಯಾಕೆಂದ್ರೆ ಏನಾದ್ರು ಒಂದು ಕಾಮಿಡಿ ಜೋಕ್ ಕ್ರ್ಯಾಕ್ ಮಾಡಿರ್ತಾರೆ ಸೀನಲ್ಲೇನೆ, ನಾನು ಪಳ್ಳಂತ ನಕ್ಕಿರ್ತೀನಿ. ಬಿಕಾಸ್ ಆಕ್ಚುಲಿ ಅಷ್ಟು ಆರ್ಗ್ಯಾನಿಕ್ ಆಗಿ ಕಾಮಿಡಿ ಮಾಡ್ತಾರೆ ಇಬ್ರು. ಸೊ ನೀವು ಸಖತ್ ಮಜಾ ಮಾಡ್ತೀರಾ. ನಾವು ಕ್ಯಾರೆಕ್ಟರ್ನ ನೆನ್ಪಿಟ್ಕೊಳ್ಳಿ. ಸರ್ ನೀವು ಡಿ ಬಾಸ್ ಒಂದು ಸಾಂಗ್ ಹಾಡಿ. ಅಯ್ಯಯ್ಯ, ಕಾರ್ತಿಕ್ ಅಂತ ಬರೋದು. ಹಲೋ, ಮತ್ತೆ ಅದೇ ಮೆಸೇಜ್ ಬರ್ತೀಯ ಅಂತ. ಅಕ್ಕ your biggest fan, Surabhi. Thank you, Surabhi. ನೀವು ಕೇಳಿಲ್ಲ ನಿಮ್ ಜೊತೆ ಹೇಗಿತ್ತು ನನಗೆ ಎಕ್ಸ್ಪೀರಿಯನ್ಸ್ ಅಂತ? ನಾನು ಕೇಳಬೇಕಾ? ಮತ್ತೆ ನಾನು ಮಾತ್ರ ಕೇಳಬೇಕಾ? ಹೆಂಗಿದೆ ಎಕ್ಸ್ಪೀರಿಯನ್ಸ್? Read it yourself. ಇದು ಅವ್ರಿಗೂ ಗೊತ್ತಿರಲಿಲ್ಲ. ಇಟ್ ವಾಸ್ ಅ ಸರ್ಪ್ರೈಸ್ ದಟ್ ಐ ಪ್ಲಾನ್. ಹೌದಾ? ಜೋರಾಗಿ ಓದಿ ಪಾಪ. ಅಯ್ಯಯ್ಯೋ, ಅವ್ರು ಓದ್ತಾ ಇದ್ದಾರೆ, ಅಷ್ಟರಲ್ಲಿ ನಾವು ಮಾತಾಡೋಣ. ಚಂದನ್ ಸರ್ ನೀವೊಂದು ಸಾಂಗ್ ಹಾಡಿ, ಪರವಾಗಿಲ್ಲ. ಅವ್ರು ಹಾಡಲ್ಲ ಅನ್ಸುತ್ತೆ. ಆಡ್ತೀನಿ ಒಂದು ನಿಮಿಷ ಓದ್ತೀನಿ. ಹೀರೋ ಚೇಂಜ್ ಮಾಡಿ ಇವಾಗ ತುಂಬ ಕಷ್ಟ. ಯಾಕೆಂದರೆ ತುಂಬ ಶ್ರಮಪಟ್ಟು 3-4 ತಿಂಗಳಿಂದ ಶೂಟ್ ಮಾಡಿದ್ದೀವಿ. ಎಪಿಸೋಡ್ಸ್ ಎಲ್ಲ ಶೂಟ್ ಆಗೋಗಿದೆ, ಚೇಂಜ್ ಮಾಡೋಕ್ಕಾಗಲ್ಲ. ಕಾಮಿಡಿ ಇದೆಯಾ? ಎಸ್ ಇದೆ. ನಿಮ್ಮಿಬ್ಬರ ಲವ್ ಸ್ಟೋರಿ ತುಂಬ ಎಪಿಸೋಡ್ಸ್ ಬರುತ್ತಾ, ತಲೆ ಜಗಳಗಳೊಂದಿಗೆ ಬಂದರೆ ಸೂಪರ್ ಅನಿಸುತ್ತೆ. ಇಬ್ರು ಸ್ಕ್ರೀನಲ್ಲಿ ನೋಡೋಕ್ಕೆ ಖಂಡಿತ ನೀವು ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ ನಿಮಗೆ. ಏಕೆಂದರೆ ನಮ್ಮಿಬ್ಬರ ಅದೇ ನಮ್ಮ ಫಸ್ಟ್ ಟೈಮ್ ಮೀಟ್ ಮಾಡೋದೇನೆ ಒಂಥರ ಬೇರೆ ಒಂದು ಸಿಚುವೇಶನಲ್ಲೇ ಮೀಟ್ ಮಾಡ್ತೀವಿ ನಾವು. ಅದು ಎಕ್ಸ್ಪೆಕ್ಟ್ ಮಾಡದೇ ಇರೋವಂಥ ಒಂದು ಸಿಚುವೇಶನ್ನು. ಸೊ ಅದ್ರ ಜೊತೆಗೆ ಹಾಗೆ ಕತೆ ಟ್ರಾವೆಲ್ ಆಗುತ್ತೆ. ತುಂಬ ಮಜಾ ಬರ್ತೀವಿ. ಸೊ ಸ್ವೀಟ್ ಆಫ್ ಯು. ಇದು ಆ್ಯಕ್ಚುಲಿ ನಾವು ಫಸ್ಟ್ ಫೋಟೋ ನಂದು. ಫಸ್ಟ್ ಫೋಟೋ ಶೂಟ್ ಅಲ್ವಾ? ನೈಟ್ ಶೂಟ್ ಇತ್ತಲ್ಲ. ಹೌದು, ಫಸ್ಟ್ ಫೋಟೋ ತಗೊಂಡಿದ್ದು. ಆ್ಯಕ್ಚುಲಿ ಇದೊಂದು ಸರ್ಪ್ರೈಸ್. ನಾನು ಇದನ್ನು ಪೋಸ್ಟ್ ಮಾಡ್ತೀನಿ. ಅದೇ ಇಷ್ಟೊಂದೆಲ್ಲ ಬರೀತಾರಂತ ಅನ್ಕೊಂಡಿರಲಿಲ್ಲ ನಾನು. ವೆರಿ ನೈಸ್. ನಾನು ಇದನ್ನು ಏನಂತಾರೆ ಲೈವ್ ಆದಮೇಲೆ ಪೋಸ್ಟ್ ಮಾಡ್ತೀನಿ, ನೀವು ನೋಡಿ. ಅಂದರೆ ಮಲ್ಲಿ ವಿರಾಜ್. ಇಷ್ಟೊಂದೆಲ್ಲ ಅನಿಸಿದ್ಯಾ? ಓಕೆ, ಏನು ಅನಿಸಿದೆ ಅಂತ ನಾನು ಆಮೇಲೆ ಪೋಸ್ಟ್ ಮಾಡ್ತೀನಿ. ನಮಗೂ ಓದಿ ಹೇಳಿ. ಸೊ ಇದೆಲ್ಲ ಸರ್ಪ್ರೈಸಾ? ಇಷ್ಟ ಆಯ್ತಾ? ಸೊ ಸರ್ಪ್ರೈಸ್ ಆಗಿರಲಿ, ಈಗ ಲೈವ್ ಮಾತಾಡೋಣ. ಇದು ಆಮೇಲೆ ಅವ್ರ ಸ್ಟೋರಿಗೆ ಹಾಕ್ತಾರಂತೆ. ಇದು ಫಸ್ಟ್ ಫೋಟೋ ಆಗ್ತದೆ, ವಿರಾಜ್ ಅಂಡ್ ಮಲ್ಲಿ. ಇದೆ ಅಲ್ಲ ಫಸ್ಟ್ ನಾವು ಶೂಟ್ ಮಾಡಿದ್ದು, ಜೊತೆಗೆ ಶೂಟ್ ಮಾಡಿದ್ದ. ಹೌದು. ಓ ಹೌದು. ಸೊ ಇದು ಸರ್ಪ್ರೈಸಾ?
ನನ್ನೊಂದು ಸರ್ಪ್ರೈಸ್ ಇದೆಯಲ್ಲ. ಏನೂ ಇಲ್ಲ. ಇದು ಅಪ್ಪು ಸರ್ ಸಾಂಗಾ? ಮೂಗು ಬೊಟ್ಟಾಗಿ ಹುಟ್ಟಿದ್ರೆ ನಾನು ಇವಳ ಮೂತಿಲೇ ಇರಬಹುದಿತ್ತು, ನನ್ನ ಆಸೆಗೂ ನೀನಿಂಗಿರ್ಬೋದಾ? ಯಾವ ಗೊತ್ತು, ಗೊತ್ತಾಗುತ್ತೆ 8 ಗಂಟೆಗೆ. 8 ಗಂಟೆ ಗೊತ್ತಾಗ್ತಿತ್ತು. ಸೊ ಮಿಸ್ ಮಾಡಿದೆ ನೋಡಿ. ನಿಮ್ಮೂರು ಯಾವ್ದು? ನಿಮ್ ಜೊತೆ ಒಂದು ಸೆಲ್ಫಿ ತಗೋಬೋದಾ? ನಮ್ಮೂರು ಒಂದಲ್ಲ 10 ತಗೋಬಹುದು. ಕೃಷ್ಣವಂಶಿ ಜೋಡಿ ತರ ವಿರಾಜ್ ಮಲ್ಲಿನು ಕರ್ನಾಟಕಕ್ಕೆ ಇಷ್ಟ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್. ಕೃಷ್ಣವಂಶಿ ಟೀಮ್ ಅವ್ರಿಗೂ ಆಲ್ ದ ಬೆಸ್ಟ್. ಜೈ ಮೂಗುತಿ ಮಲ್ಲಿ. ಜೈ ಮೂಗುತಿ ಮಲ್ಲಿ. ಹೀರೋಯಿನ್ಗೆ ಹೀರೋ ಅಷ್ಟೊಂದು ಸೂಟ್ ಆಗಲ್ಲ. ಅದೇಂಗ್ರಿ ಹೇಳ್ತೀರಾ ನೀವು? 8 ಗಂಟೆಗೆ ನೋಡಿ ಗೊತ್ತಾಗುತ್ತೆ. ಸೀರಿಯಲ್ ಏನಿದು? ಸೀರಿಯಲ್ ಬ್ರೇಕ್ಲೆಸ್ ಟುಡೇ. ಸೀರಿಯಲ್ ಬ್ರೇಕ್ಲೆಸ್ ಟುಡೇನಾ? ಅದೇ ಆಡ್ಸ್ ಇಲ್ಲದೆ ಬರುತ್ತೆ ಅಂತ. ಓಕೆ. ಈ ಟಕ್ ಟಕ್ ಅಂತ ಇಷ್ಟು ಬೇಗ ಹೋಗ್ತಿದೆ ನಾನು. ಓಕೆ, ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ. ನಿಮ್ಮ ಮೂಗುತಿ ತುಂಬಾ ದೊಡ್ಡದಾಯ್ತು ಮೇಡಮ್, ಚೇಂಜ್ ಮಾಡ್ಕೊಳ್ಳಿ. ಅಲ್ಲ, ಒಂದು ಸೀರಿಯಲ್ ಹೆಸರನ್ನೇ ಮೂಗುತಿ ಮಲ್ಲಿ ಅಂತ ಇಟ್ಟಿದ್ದಾರೆ ಅಂದ್ರೆ ಅದ್ರಲ್ಲೇ ಒಂದು ಕತೆ ಇರುತ್ತೆ ಅಲ್ವಾ? ಆಕ್ಚುಲಿ ನಮ್ಗೆ ಚಿಕ್ಕದಾಯ್ತು ಅಂತ ಅನ್ಸಿದ್ವಿ, ಒಂದು ತಂದಿದ್ರು. ಆಮೇಲೆ ಮೂಗೆ ಕಾಣಿಸ್ತಿಲ್ವಲ್ಲಪ್ಪ ಅಂತ ಅನ್ಸಿ ಚೇಂಜ್ ಮಾಡಿದ್ದಾರೆ. ಸೂಪರ್ ಜೋಡಿ, ಥ್ಯಾಂಕ್ ಯು. ನಿಮ್ದು ಯಾವ ಸೀರಿಯಲ್? ಮೂಗುತಿ ಮಲ್ಲಿ, ಸನ್ ಉದಯದಲ್ಲಿ 8 ಗಂಟೆಗೆ, ರಾತ್ರಿ 8 ಗಂಟೆಗೆ ತಪ್ಪದೆ ನೋಡಿ. ಹುಡುಗರ ಮನಸ್ಸು ಕದೆಯೋ ಕಳ್ಳಿ, ಕೆಲಸಕ್ಕೆ ಬಾರದೆ ಇರೋರನ್ನ ಅಂತಾರೆ ಮಳ್ಳಿ. ಕರ್ನಾಟಕದ ಜನರ ಮನಸ್ಸನ್ನು ಗೆಲ್ಲೋಕೆ ಬರ್ತಿದ್ದಾರೆ ಮೂಗುತಿ ಮಲ್ಲಿ. ಅಪ್ಪ ಮನಸಾರೆ. ಮಾಲ್ತೇಶ್. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಯಾರದು? ಮಾಲ್ತೇಶ್. ಸೊ ಮಿಸ್ ಮಾಡಿದೆ ನೋಡಿ, ನಿಮ್ಮ ಮನಸ್ಸು ಗೆಲ್ತಾಳೆ. ಯುವರ್ ಫೇವ್ರೆಟ್ ಮೂವಿ ಅಪ್ಪು ಸರ್. ಯುವರ್ ಫೇವ್ರೆಟ್ ಮೂವಿ, ನಿಮ್ಮ ಫೇವ್ರೆಟ್ ಮೂವಿ ಅಪ್ಪು ಸರ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅಪ್ಪು. ನಾವು ಆಕ್ಚುಲಿ ಈಗ ತಾನೇ ಆಕಾಶ್ ಮೂವಿ ನೋಡಿದ್ವಿ ರೀಸೆಂಟ್ ಆಗಿ. ಸಂಗೀತ ಭಟ್ ಅವರು ಅನ್ಸುತ್ತೆ, ಇರ್ಬೋದೇನೋ. ಸನ್ನದಿಯ ನ್ಯೂ ಲೋಗೋ ಬಗ್ಗೆ ಮಾತಾಡಿ. ಆಕ್ಚುಲಿ ನಮಗೂ ಆಕ್ಚುಲಿ ಸರ್ಪ್ರೈಸ್ ಅದು. ಯುಗಾದಿಗೆ ಲಾಂಚ್ ಆಗಿದೆ. ಅದಕ್ಕಿಂತ ಮುಂಚೆ ನಮ್ಗೆ ಪ್ರೋಮೋ ಬಂದಿದೆ, ಬಟ್ ಯುಗಾದಿಗೆ ಲಾಂಚ್ ಆಗಿದೆ. ಆಮೇಲೆ ನಾವು ಸುಮ್ಮನೆ ರಿಸರ್ಚ್ ಮಾಡಿದಾಗ ಗೊತ್ತಾಯ್ತು ಅಂದ್ರೆ ಆಫ್ಟರ್ 30 ಇಯರ್ಸ್ ಚೇಂಜ್ ಆಗಿದೆ ಅಂತ. ಸೊ ಒಳ್ಳೇದಾಗ್ಲಿ, ಯಾವುದೋ ಒಂದು ಉದ್ದೇಶದಿಂದ ಚೇಂಜ್ ಮಾಡಿರ್ತಾರೆ ಲೋಗೋ. ಸೊ ಯಾವ ಉದ್ದೇಶದಿಂದ ಮಾಡಿರ್ತಾರೆ ಅದು ಒಳ್ಳೇದಾಗ್ಲಿ. ಅದು ಲೋಗೋ ಚೇಂಜ್ ಆಗೋದಕ್ಕೂ ನಮ್ಮ ಸೀರಿಯಲ್ ಬರ್ತಿದೆ ಅದೇ ಟೈಮಲ್ಲಿ. ಸೊ ತುಂಬ ಖುಷಿ ಇದೆ. ಅಣ್ಣನಿಗಿಂತ ಅಕ್ಕ ಅವರೇ ಫಾಸ್ಟ್ ಓದೋದ್ರಲ್ಲಿ ಅಂತ. ಅಣ್ಣನಿಂದ ಇದ್ರಲ್ಲಿ ಹೇಳ್ತಿರೋದು ಇಲ್ಲ, ಆ್ಯಕ್ಚುಲಿ ಅದು ಜಂಪ್ ಆಗ್ತಿದೆ ಕಮೆಂಟ್ಸ್. ರಿಪ್ಲೈ ಮಾಡಿ ಸರ್. ನಿಮ್ಮ ಅಡುಗೆ ಟಿಪ್ಸ್ ಸೂಪರ್ ಮ್ಯಾಮ್, ಥ್ಯಾಂಕ್ ಯು. ಅಡುಗೆ ಟಿಪ್ಸಾ? ಟಿಪ್ಸ್ ಏನು ಕೊಟ್ಟಿದೆ? ಮನೆ ಮದ್ದು ಅಂತ ಕೊಟ್ಟಿದ್ದಲ್ಲ, ಮಲ್ಲಿಯ ಮನೆ ಮದ್ದು. ಅಕ್ಕ ಹುಡುಗಿಯರ ಫೇವ್ರೆಟ್ ಮೂವಿ ಯಾವುದು? ಅಕ್ಕ ಹುಡುಗಿಯರಿಗೆ ಫೇವ್ರೆಟ್ ಮೂವಿ ಯಾವುದು? ಹುಡುಗಿಯರ ಬಗ್ಗೆ ನನಗೆ ಗೊತ್ತಿಲ್ಲ, ಅದು ಹುಡುಗಿರ್ನ ಕೇಳ್ಬೇಕಲ್ವಾ? ಸೊ ನಾನು ಹುಡುಗಿಯಲ್ಲ ಅಂತ ಹೇಳ್ತಾ ಇದ್ದೆ. ಅಂದ್ರೆ ಅಕ್ಕ, ನೀನ್ ಅಕ್ಕ ಅಲ್ವಾ? ಅವ್ರು ಕೇಳ್ತಾರೆ ಬೇರೆ ಹುಡುಗಿ ಬೇರೆ. ಅಂದ್ರೆ ಅಕ್ಕ ಹುಡುಗಿಯರಿಗೆ ಇಷ್ಟ ಆಗಿರೋ ಮೂವಿ ಯಾವ್ದು ಅಂತ ಕೇಳ್ತಿರೋದು. ಹಿಂಗೆ ಇರ್ತಾರ, ಹುಡುಗಿರ್ನ ಕೇಳ್ಬೇಕು, ಹಿಂಗೆ ಅಕ್ಕ ಗೊತ್ತಿಲ್ಲ. ನೀವಿಬ್ರು ಕ್ಯೂಟಾಗಿ ಕಾಣ್ತಿದ್ದೀರಾ. ಕೀರ್ತಿ ಮೇಡಮ್ ಕೂಡ ಇದಾರೆ ಇದರಲ್ಲಿ. ಎಸ್, ಕೀರ್ತಿ ಅವರು ಇದಾರೆ, ಒಂದು ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಮೂಗುತಿ ಚಂದ ಇದೆ, ಥ್ಯಾಂಕ್ ಯು. ನಿಮ್ಮ ಹೊಸ ಸೀರಿಯಲ್ ಜೊತೆಗೆ ನಮ್ಮ ಹೆಮ್ಮೆಯ ಉದಯ ಇನ್ನೂ ಹೆಚ್ಚದಾಗಿ ಉದಯವಾಗಲಿ, ಮತ್ತೆ ನಮ್ಮ ಕರ್ನಾಟಕದಲ್ಲಿ ಆಗ್ಲಿ ಅಂತ ನಾವು ಪ್ರೇ ಮಾಡ್ತಿದೀವಿ. ಹೌದು ಮೇಡಮ್, ನಿಮ್ಮ ಹೇರ್ ಸ್ಟೈಲ್ಸ್ ಲುಕ್ ಸೂಪರ್. ಮಾಡಿಸಿ ಮುಂಚೆ ಯಾರೋ ಹೇರ್ ಸ್ಟೈಲ್ ಅಂದ್ರೆ ಹೌದಾ ಅಂತ ಕೇಳ್ತಿದ್ದೆ. ಹೌ ಆರ್ ಶೂಟಿಂಗ್ ಇನ್ ಬೋತ್ ಕನ್ನಡ ಅಂಡ್ ತೆಲುಗು. ಅದೇ ಹೇಳಿದ್ವಲ್ಲ,
ಸಖತ್ ಒಳ್ಳೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಒಂದ್ಸಲ ಹೆಂಗ್ ಅನ್ಸುತ್ತೆ ಅಂದ್ರೆ ಚೆನ್ನಾಗಿದೆ ಆಕ್ಚುಲಿ. ಒಂದ್ ಸೀನಿಂಗ್ ಆಗಿ ಬಂದ ತಕ್ಷಣ ಓಕೆ ನೆಕ್ಸ್ಟ್ ತೆಲುಗು ನಾವ್ ಮಾಡ್ತೀವಲ್ಲ, ನಾನು ಸುಮ್ನೆ ಆಟ ಆಡಕ್ ಮಾಡ್ತಾ ಇದ್ದೆ ನೆಟ್ಫ್ಲಿಕ್ಸ್ ಅಲ್ಲಿ ಇಲ್ಲಾಂದ್ರೆ ಅಮೆಝಾನ್ ಅಲ್ಲಿ ಎಲ್ಲಾದ್ರೂ. ಕನ್ನಡಲ್ಲಿ ಹೆಂಗ್ ಸೌಂಡ್ ಆಗುತ್ತೆ, ತೆಲುಗಲ್ಲಿ ಹೆಂಗ್ ಸೌಂಡ್ ಆಗುತ್ತೆ ಅಂತ ಮಾಡ್ತಾ ಇದ್ದೆ. ಜೀವನ ಹಂಗೆ ಆಗಿದೆ ಇವಾಗ. ಬೆಸ್ಟ್ ಜೋಡಿ. ಥ್ಯಾಂಕ್ ಯು. ಪಕ್ಕಾ ಹಿಟ್ ಆಗುತ್ತೆ ಬಿಡಿ. ಬೆಸ್ಟ್ ಸ್ಲಾಟ್ 8 ಥ್ಯಾಂಕ್ ಯು. ಸೊ ನೀವು ನೋಡ್ತಿದ್ರೆ ಬೆಸ್ಟ್ ಜೋಡಿ ಆಗುತ್ತೆ, ಪಕ್ಕ ಇಟ್ಟು ಆಗುತ್ತೆ. ಅಕ್ಕ ನಿಮ್ ಫೇವ್ರೆಟ್ ಫುಡ್? ಸದ್ಯಕ್ಕೆ ಜಿಲೇಬಿ ಫೇವ್ರೆಟ್ ಫುಡ್. ಚೆನ್ನಾಗಿ ಮಾಡ್ತಾರಲ್ಲೋ ಗೊತ್ತಿಲ್ಲ, ಅದು ಚೆನ್ನಾಗಿ ನೋಡೋದಕ್ಕೆ 8 ಗಂಟೆಗೆ ಹೇಳ್ಬೇಕಾಗುತ್ತೆ. ನಾನು ಟೇಸ್ಟ್ ಮಾಡಿ ನಾನು ಹೇಳ್ತೀನಿ ಚೆನ್ನಾಗಿದ್ಯಾ ಚೆನ್ನಾಗಿಲ್ಲ. ಇಷ್ಟು ರೇಗಿಸ್ತಾ ಇದಾರಲ್ಲ ಅವರೇ ಹೇಳ್ತಾರೆ ನೋಡಿ ಬೇಕಿದ್ರೆ ಇವತ್ತು ಹೆಂಗಿತ್ತು ಅಂತ. ನಾ ಅದೇ ಕೇಳೋದು, ಅಂದ್ರೆ ಹೆಂಗಿದೆ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ನಾನೇ ಹೇಳ್ತಿರೋದು ಅಂತ. ಬೇರೆ ಯಾರು ತಿಂದಿದ್ದಾರೆ ಅಂತ ಇಲ್ಲ, ನಮ್ಮ ಮನೆಯವ್ರು ತಿಂದಿದ್ದಾರೆ ಅಂತ. ಸೊ ಮನೆಯವರು ಫ್ರೆಂಡ್ಸ್ ತಿಂದಿರೋದು ಹೇಳಿರೋದು ಅವ್ರಿಗೆ ಗೊತ್ತಷ್ಟೇ. ತೆಲುಗಲ್ಲಿ ಕೂಡ ಡಬ್ ಮಾಡ್ತಿದ್ದೀರಾ? ಆಕ್ಟ್ ಮಾಡ್ತಾ ಇದೀವಿ, ಬಟ್ ಡಬ್ ಬೇರೆಯವ್ರು ಮಾಡ್ತಾ ಇದ್ದಾರೆ. ಮುಗುತಿ ಮಲ್ಲಿ ಹಾಯ್ ಹಾಯ್ ಹಾಯ್. ಸೂಪರ್ ಸಿಂಗರ್ ಸಾಂಗ್ ಮೂವಿ ರಿವ್ಯೂ. ಓಕೆ, ಜಾಯಿನ್ ಆಗಕ್ಕೆ ಕಳಿಸ್ತಿದ್ದೀರಾ? ಓಕೆ, ಗೊತ್ತಿಲ್ಲ. ಹಾಯ್ ಹಲೋ ನಮಸ್ಕಾರ. ಯಾರಿದು? ಮುಗುತಿ ಮಲಿಯನ್ ವಿರಾಜ್. ಹೀರೋಯಿನ್ ಕನ್ನಡದವರ? ಖಂಡಿತ. ಇಷ್ಟೊತ್ತು ಕನ್ನಡದಲ್ಲಿ ಕನ್ನಡದಲ್ಲಿ ಹಾಡು ಹೇಳಿ, ಕನ್ನಡದಲ್ಲಿ ರೇಗಿಸಿ. ಬೇರೆಯವರು ಕನ್ನಡ ಮಾತಾಡ್ತಾರಲ್ಲ ಹಂಗೆ. ಇಲ್ಲ ಕನ್ನಡದವ್ರೆ. ಜಿಲೇಬಿ ತಿನ್ಸಿ ಸಿಂಗ್ ಮಾಡಿ ಅಕ್ಕ. ಜಿಲೇಬಿ ತಿನ್ಸಿ ತಿನ್ಸಿ ಲೆವೆಲ್ ಬೀಳ್ಸ್ಕೊಂಡ್ರ ಅಂತೆ. ಜಿಲೇಬಿ ತಿಂದ್ಬಿದ್ನೋ ಇಲ್ಲ ಮೂಗುತಿ ನೋಡ್ಬಿದ್ನೋ 8 ಗಂಟೆಗೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ. IPL ನಿಮ್ ಫೇವ್ರೆಟ್ ಟೀಮ್? ಕಲರ್. ನೀವು ರಿಯಲ್ ಲೈಫಲ್ಲೂ ಅಡುಗೆ ಮಾಡ್ತೀರಾ? ನಂಗೆ ಹಾಕಿದ್ದಾರೆ ಅಡುಗೆ ಬರಲ್ಲ ರಿಯಲ್ ಲೈಫಲ್ಲಿ? ಏನು ಬರುತ್ತೆ? ಎಲ್ಲ ಮಾಡ್ತೀವಿ. ಅಂದ್ರೆ ಎಲ್ಲ ಅಂದ್ರೆ ಅಂದ್ರೆ ಇಲ್ಲ ಇಲ್ಲ ಥ್ಯಾಂಕ್ ಯು. ಅಲ್ಲ ಮಾಡ್ತೇನೆ ಹಿಂಗೆ. ಇವಾಗ ಮೂಗುತಿ ಮಲ್ಲಿಗೂ ಎಲ್ಲ ಮಾಡ್ತಾರೆ ಅಷ್ಟೇ. ಮೂಗುತಿ ಮಲ್ಲಿಗೂ ತನು ಯಾವ್ದು ಮಾಡ್ತಾರೆ ಅಂದ್ರೆ ಹೆಸರು ಹೇಳಕ್ ಇಷ್ಟೊಂದು ಟೈಮ್ ತಗೊಂಡಿದ್ದಾರೆ ಅಂದ್ರೆ ಕಲಾ ಅಷ್ಟಿದೆ ಲಿಸ್ಟ್ ಅಂತ. ಯಾವ್ದಾರ ಒಂದು ಬಿಸಿಬೇಳೆ. ಥ್ಯಾಂಕ್ ಯು. ಬಿಸಿಬೇಳೆ ಈಗ ತಿನ್ಕೊಂಬಂದೆ. ಈಗ ಸಂಜೆ ತಿಂದ ತಕ್ಷಣ ಬಿಸಿಬೇಳೆ ಬಾತ್ ಅಂತ ಹೇಳ್ತಿದ್ದಾರೆ. ಇಲ್ಲ ಬಿಸಿಬೇಳೆ. ಸೊ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅನ್ನೋದು ನೀವು ಎಪಿಸೋಡ್ ನೋಡಿ ಗೊತ್ತಾಗುತ್ತೆ. ಯಾಕಂದ್ರೆ ಕೆಲವೊಂದ್ಸತಿ ಅವ್ರ ಕೈಲಿ ಅಡುಗೆ ಮಾಡಿಸಿ ನಾವು ತಿಂದು ಅದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದೀವಿ. ಆಮೇಲೆ 3-4 ದಿನ ಬ್ರೇಕ್ ಆಗಿದೆ ಶೂಟ್ಗೆ. ರೈಸ್ ಮಾತ್ರ ಬರುತ್ತೆ, ಖಂಡಿತ ಇಲ್ಲ. ನೋಡಿ ನೀವು ಸೀರಿಯಲ್ ನೋಡಿ. ರೈಸ್ ಜೊತೆಗೆ ಸಾಂಬಾರು ಬರುತ್ತೆ, ಜೊತೆಗೆ ಪಲ್ಯನೂ ಬರುತ್ತೆ. ಬರೀ ರೈಸ್ ತಿನ್ನಕ್ಕಾಗುತ್ತಾ? ಎಲ್ಲ ಆದ್ಮೇಲೆ ಜಿಲೇಬಿನೂ ಬರುತ್ತೆ. ಖಾರನೂ ಇರಬೇಕು, ಸ್ವೀಟು ಇರಬೇಕು. ಮೋಸ್ಟ್ಲಿ ಯಾರೋ ನಂಬರು ಕಳಿಸಿದ್ದಾರೆ, ಆರ್ಡರ್ ಮಾಡಿದ್ದಾರೆ. ಏನು ಜಿಲೇಬಿ ಅಕ್ಕ ಐ ವಾಂಟ್ ಜಿಲೇಬಿ. ಖಂಡಿತ ಶೋರ್. ಇವತ್ತು 8 ಗಂಟೆಗೆ ನಿಮ್ಮ ಮನೆಗೆ ಬಂದು ನಾವೇ ಮನೆಗೆ ಬಂದು ಇವೇನು ಆರ್ಡರ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಿಗ್ಗಿ ಝೊಮ್ಯಾಟೋಲಿ. ಸೊ ನಾವೇ ಬರ್ತೀವಿ, ನಾವೇ ಬಂದು ಜಿಲೇಬಿ ಸಣ್ಣ ಉದಯ ಹಾಕಿ ನಾವೇ ಬಂದು ಕೊಡ್ತೀವಿ ಜಿಲೇಬಿ. ವಿಜುವಲ್ ಸಖತ್ತಾಗಿ ಬಂದಿದೆ. ಮಲ್ಲಿ ಸೂಪರ್ ಹಿಟ್ ಆಗುತ್ತೆ. ಇಷ್ಟ ಆಯ್ತು ಹಾಡು, ಪೇರ್ ಮತ್ತೆ ವಿಜುವಲ್ಸ್. ಥ್ಯಾಂಕ್ ಯು ಅಕ್ಕ. ಯುವರ್ ಸ್ಮೈಲ್ ಸೂಪರ್. ಥ್ಯಾಂಕ್ ಯು ಅಕ್ಕ. ನಿಮ್ಮ ಫೇವ್ರೆಟ್ ಫುಡ್ಡಾ? ಅದೇ ಹೇಳಿದ್ನಲ್ಲ ಜಿಲೇಬಿ. ನನ್ಗೊಂದು ಜಿಲೇಬಿ. ಪುನೀತ್ ಸರ್ ಇವ್ರು ನಂಬರ್ ಕಳಿಸ್ತಾರೆ, ಗೂಗಲ್ ಪೇ ಮಾಡ್ಬಿಡಿ. ಜಿಲೇಬಿ ಅಂದರೆ ಎಷ್ಟು ಬೇಕಂತ ಹೇಳಿದ್ರೆ ಅವ್ರು ಕಳಿಸ್ಬಿಡ್ತಾರೆ. ಪರಮ್ ಸರ್ ಬಗ್ಗೆ ಹೇಳಿ. ಆ್ಯಕ್ಚುಲಿ ಇದು ಅವರೇ ಬರೆದಿರೋ ಕತೆ. ಸೊ ನಾನು ನಿಮಗೆ ಮುಂಚೆನೇ ಹೇಳ್ದಂಗೆ ತುಂಬ ಇದ್ರ ಮೇಲೆ ಅಂದರೆ ಈ ಕತೆ ಬಗ್ಗೆ ಇಲ್ಲ ಟೀಮ್ ಪೂರ್ತಿ ಅವ್ರು ತುಂಬ ದಿನಗಳಿಂದ ವರ್ಕ್ ಮಾಡಿದ್ದಾರೆ. ಸೊ ಅವ್ರು ನಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಮಗೆ ಏನೋ ನಿಜವಾದ ಕತೆ ಹೇಳ್ತಿರೋ ಥರ ಅನಿಸ್ತಿತ್ತು. ಸೊ ಅದೆಲ್ಲ ನಮ್ಗೆ ತುಂಬ ಹೆಲ್ಪ್ ಆಗಿದೆ ಪರ್ಫಾರ್ಮ್ ಮಾಡೋಕ್ಕೆ. ಟೀಮ್ ಪ್ರೊಡ್ಯೂಸರ್ ಆ್ಯಂಡ್ ಪ್ರೊಡಕ್ಷನ್ ಡೈರೆಕ್ಟರ್ ಅದ್ರ ಬಗ್ಗೆ ಮಾತಾಡೋಣ. ಫಸ್ಟ್ ವಿಲ್ ಕಂಪ್ಲೀಟ್ ಅಬೌಟ್ ಪರಮ್ ಸರ್. ಸೊ ಹಂಗೆ ಅಂದರೆ ಅವರು ತುಂಬ ಆಸೆ ಇಟ್ಕೊಂಡಿದ್ದಾರೆ ಪ್ರಾಜೆಕ್ಟ್ ಬಗ್ಗೆ, ಅಂದರೆ ಈ ಕತೆ ಬಗ್ಗೆ ತುಂಬ ದಿನಗಳಿಂದ ಅವರು ವರ್ಕ್ ಮಾಡಿದ್ದಾರೆ. ಸೊ ಅದ್ರಲ್ಲಿ ನಾವು ವರ್ಕ್ ಮಾಡ್ತಿರೋದಿಲ್ಲ, ನಾವು ಅದಕ್ಕೆ ಅವರು ಬರೆದಿರೋಂಥ ಪಾತ್ರಕ್ಕೆ ನಾವು ಪರ್ಫಾರ್ಮ್ ಮಾಡ್ತಿರೋದು ನಮ್ಗೆ ತುಂಬಾ ಖುಷಿ ಇದೆ. ಅವ್ರು ಎಕ್ಸ್ಪ್ಲೇನ್ ಮಾಡಬೇಕಲ್ಲ, ಓಕೆ ಈ ಥರ ಇರುತ್ತಾ ಹಿಂಗೆ ಅಂತ ಅನಿಸ್ತಿತ್ತು. ಒಂದೊಂದ್ಸತಿ ನಾರ್ಮಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾದ್ರೆ ನೀವು ಹೆಂಗಿದ್ದೀರಾ ರಿಯಲ್ ಲೈಫಲ್ಲಿ ಹಂಗಿದ್ರೆ ಸಾಕು ಅಂತ ಹೇಳ್ತಿದ್ದೀರೋ, ಹೌದಾ ಅಂತ ಅನಿಸ್ತಿತ್ತು. ಸೊ ಅದು
ಆ್ಯಕ್ಚುಲಿ ಒಂಥರ ಖುಷಿ ಕೊಟ್ಟಿದೆ ನಮಗೆ. ಸೊ ಅದು ನಮ್ಗೆ ಏನಂದರೆ ಇವತ್ತು ನೀವು ಎಪಿಸೋಡ್ ನೋಡಿ, ಇನ್ನು ಮುಂದೆ ಬರೋ ಎಪಿಸೋಡ್ಗಳನ್ನ ನೀವು ನೋಡಿ ನೀವು ಅದರ ಒಪಿನಿಯನ್ ನಮ್ಗೆ ಹೇಳ್ತಿದ್ರೆ ಅದು ಇನ್ನೂ ಖುಷಿ ಆಗುತ್ತೆ. ಸೊ ಅದಕ್ಕೆ ಆ್ಯಕ್ಚುಲಿ ತುಂಬ ಕಾಯ್ತಾ ಇದೀವಿ ನಾವು. ಪ್ರೊಡಕ್ಷನ್ ಬಂದು ಈವೆಂಟ್ ಐನಸ್ ಅಂತ. ಸೊ ಅವ್ರು ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಿರೋದು. ಆ್ಯಕ್ಚುಲಿ ಒಂದು ಒಳ್ಳೆ ಟೀಮ್, ಅಂದರೆ ತುಂಬ ಕನಸು ಇಟ್ಕೊಂಡು ಏನೋ ಒಂದು ಸಾಧಿಸ್ಬೇಕು, ಏನೋ ಒಂದು ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಿದ್ದಾರೆ. ಸೊ ನಮಗೆಲ್ಲ ಒಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಥ್ಯಾಂಕ್ಸ್. ಆ್ಯಂಡ್ ತುಂಬ ಚೆನ್ನಾಗಾಗತ್ತೆ. ಒಂದು ಒಳ್ಳೆ ಉದ್ದೇಶದಿಂದ ಮಾಡ್ತಿರೋರಿಗೆ ಯಾವತ್ತೂ ಕೈ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀವಿ. ಸೊ ಚೆನ್ನಾಗಾಗತ್ತೆ. ತುಂಬ ದಿನದಿಂದ ಉದಯ ಟಿವಿನ ನಾವು ಮೆಚ್ಚುಗೆ ಪಡುತ್ತಿದ್ದೇವೆ. ಅದಕ್ಕೆ ಯಾಕೆ ಹಿಂಗೆ ಮೇಲ್ಮೇಲೆ ಹೋಗ್ತಿದೆ, ಬೇರೆ ಮೆಸೇಜ್ ಮಾಡ್ತಿರಲ್ಲ ಅದಕ್ಕೆ ಖುಷಿ ಪಟ್ಟಿದ್ದೀವಿ. ಬಟ್ ಮೇಲ್ನೋಟ ಬಟ್ ಜಸ್ಟ್ ಅದೇನು ಅರ್ಥನೇ ಟ್ರೈಲರಾ ಗೊತ್ತಿಲ್ಲ. ಚಿತ್ರದುರ್ಗಕ್ಕೆ ಯಾವಾಗ ಬರ್ತೀರಾ? ಮಲ್ಲಿ ಟಿವಿ ನೀವು 8 ಗಂಟೆಯಿಂದ ನೋಡೋಕೆ ಶುರು ಮಾಡಿ ಒಂದು ತಿಂಗಳು ಚಿತ್ರದುರ್ಗದಲ್ಲಿ ಇರ್ತೀವಿ ಶಾರ್ಪ್ 8 ಗಂಟೆಗೆ. ಅಂದರೆ ಟಿ ವಿಲಲ್ಲ, ಆಚೆ ಕಡೆ. ಹೌದಾ? ಹಾಂ, ಅದೇ ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅವ್ರು ಡೈಲಿ ನೋಡಬೇಕು. ಖಂಡಿತ ಸಪೋರ್ಟ್ ಮಾಡಿ ನೋಡಿದ್ರೆ ಚಿತ್ರದುರ್ಗಕ್ಕೆ ಬಂದು ಶೂಟ್ ಮಾಡ್ತೀವಿ. ಯಾರಿಗೆ ಗೊತ್ತು, ಜಿಲೇಬಿ ಸ್ಟಾಲ್ ಮಲ್ಲಿಗೆ ಮೂಗುತಿ ಮಲ್ಲಿ ಅಲ್ಲೂ ಇಡ್ಬೋದು. ಓಕೆ ಬಾಯ್ ಬ್ರೋ ಅಂತ ಹಾಕಿದ್ರು ಅವರು. ಅಂದರೆ ನಾವು ಹೋಗ್ಬೇಕು ಅಂತನಾ? ಅಂದರೆ ಅಲ್ಲಿಗೆ ಬರ್ಬೇಕಂತನಾ? ಬಿಡ ಸ್ವಲ್ಪ ದಿನ ಆದ್ಮೇಲೆ ಬರ್ತೀವಿ. ಸುಷ್ಮಾನ ಹಾಯ್ ಸರ್ ಅಂತ ಕಳಿಸಿದ್ದಾರೆ. ಹಾಯ್. ಸೊ 8 ಗಂಟೆಗೆ ಮೂಗುತಿ ಮಲ್ಲಿ ಪಕ್ಕಾ ನೋಡ್ತೀವಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಲೈವ್ ಬಂದಿರಿ, ಮೆಸೇಜ್ ಮಾಡ್ತಿದ್ದೀರಾ. ಆ್ಯಂಡ್ ಆ್ಯಕ್ಚುಲಿ ನಿಮಗೆಲ್ಲ ನಾವೇನು ಹೇಳ್ತಿದ್ದೀವಿ 8 ಗಂಟೆಗೆ ನೋಡಿ ಅಂತ. ಈಗ ನಾವು ಆ್ಯಕ್ಚುಲಿ ಕಾಯ್ತಾ ಇದ್ದೀವಿ 8 ಗಂಟೆಗೆ ಹೋಗಿ ನಾವು ಫಸ್ಟ್ ಎಪಿಸೋಡ್. ನಾವು ನಮ್ಮ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ತೀವಿ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡಿ. ಚಿತ್ರದುರ್ಗ ಒಬ್ರು ಕರೆದ್ರು, ಇನ್ನೊಬ್ರು ಉಡುಪಿ ಬನ್ನಿ ಕರೆದಿದ್ದಾರೆ. ಅಂತಿದ್ದಾರೆ. ಅದೇ 1-2 ತಿಂಗಳು ಆದಮೇಲೆ ಕರ್ನಾಟಕ ಮ್ಯಾಪ್ ತೆಗೆದು ಎಲ್ಲ ಇದೆ. ಸೊ ಒಂದು ರೌಂಡ್ ಹಾಕೋಣ ಅಂತ ಅನ್ಕೊಂಡಿದ್ದೀವಿ. ವೆರಿ ಎಕ್ಸೈಟೆಡ್ ಅಂಡ್ ಆಲ್ ದಿ ಬೆಸ್ಟ್ ಅನು ಅಕ್ಕ ಅಂಡ್ ಚಂದನ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫುಲ್ ಸಪೋರ್ಟ್ ನಿಮ್ಮ ಸೀರಿಯಲ್ ಮೇಲೆ ಇರುತ್ತೆ. ಶುಭವಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು. ಮಲ್ಲಿ ಅಡಿಗೆ ಮಾಡೋ ಹುಡುಗಿ ಅಲ್ವಾ? ಈ ಹೆಸರು ಯಾಕೆ ಇಟ್ಟಿದ್ದು? ಅವ್ರ ಅಪ್ಪ ಅಮ್ಮನ ಕೇಳಬೇಕು. ಹೌದು, ಆ್ಯಕ್ಚುಲಿ ನಮಗೂ ಹೇಳಿದಾರೆ ಅಪ್ಪ ಅಮ್ಮ ಏನಕ್ಕೆ ಇಟ್ಟಿದ್ದಾರೆ ಅಂತ. ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಏನಕ್ಕೆ ಮಲ್ಲಿ ಅಂತ ಇಟ್ಟರು ಅಪ್ಪ ಅಮ್ಮ. ಅಪ್ಪ ಮಲ್ಲಿಗೆ ಹೂವು ನೋಡಿದ್ರು, ಇಲ್ಲ ಏನೋ ಬ್ಯಾಕ್ ಸ್ಟೋರಿ ಇದೆಯೋ ಯಾರಿಗೆ ಗೊತ್ತು. ಇರ್ಬೋದೇನೋ ಫ್ಲ್ಯಾಶ್ ಬ್ಯಾಕ್. ಅಂದರೆ ನಾವು ಹೇಗಿತ್ತು ಅಂತ ಹೇಳ್ತೀವಿ, ರಿಪ್ಲೈ ಮಾಡಿ. ಓಕೆ ಓಕೆ. ಅದೇ ಫಸ್ಟ್ ಎಪಿಸೋಡ್ ನೋಡಾದ್ಮೇಲೆ ಹೇಗಿತ್ತು ಅಂತ ಹೇಳ್ತೀರಲ್ವಾ? ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀವಿ. ಖಂಡಿತ ರಿಪ್ಲೈ ಮಾಡ್ತೀವಿ. ನೀವು ಸೀರಿಯಲ್ ನೋಡ್ಬಿಟ್ಟು ಏನ್ ಇಷ್ಟ ಆಯ್ತು ಹೇಳ್ಬೇಕು. ನಾಗರಾಜ್ ಹೆಲೋ. 2 languages ನಲ್ಲಿ ಬರ್ತಿದೆ. ನಿಮ್ಮ ಪ್ರಾಜೆಕ್ಟ್ ಎಷ್ಟು ಖುಷಿ ಇದೆ? ತುಂಬಾನೇ ಖುಷಿ ಇದೆ. ಅಂದ್ರೆ ರೀಚ್ ಒಂದು ಲ್ಯಾಂಗ್ವೇಜ್ ಬರೋದೇ ಖುಷಿ ಇರುತ್ತೆ. ಇನ್ನು 2 ಬರ್ತಿದ್ರೆ ಆ ಖುಷಿ ಇನ್ನು ಜಾಸ್ತಿ ಡಬಲ್ ಇದೆ. ರಾಯಚೂರ್ಗೂ ಕರೀತಾ ಇದ್ದಾರೆ. ಅದೇ ಈಗ ಚಿತ್ರದುರ್ಗ, ಆಮೇಲೆ ಉಡುಪಿ, ಆಮೇಲೆ ರಾಯಚೂರು. ಸ್ವಲ್ಪ ಲಾಂಗ್ ನಮ್ಮ ಹಾಸನಾಂಬೆಯ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲಿರುತ್ತೆ. ಮಿಸ್ ಮಾಡದೆ ಹಾಸನಕ್ಕೂ ಬನ್ನಿ. ಥ್ಯಾಂಕ್ ಯು. ಖಂಡಿತ ಬರ್ತೀವಿ. ಉಡುಪಿಗೆ ಹೋಗಿಂತ ಈ ಮುಂಚೆ ಸೀರಿಯಲ್ ನಲ್ಲಿ ಬ್ರೇಕಪ್ ಇರುತ್ತಾ ನಿಮ್ಮಿಬ್ಬರದು? ಫಸ್ಟ್ ಆಫ್ ಆಲ್ ಪ್ಯಾಚ್ ಅಪ್ ಹೆಂಗಾಗುತ್ತೆ ಅಂತ ನೋಡಿ, ಅದು ಇನ್ನೂ ಮಜಾ ಇದೆ. ಪ್ಯಾಚ್ ಅಪ್ ಅಲ್ಲ, ಫಸ್ಟ್ ಬ್ರೇಕಪ್ ಆದ್ಮೇಲೆ ಪ್ಯಾಚ್ ಅಪ್ ಆಗೋದು. ಫಸ್ಟ್ ಅಲ್ಲ, ಲವ್ sorry, ನಲ್ಲಿ ಈ ತರ ಮಾತಾಡಿ ಈ ತರ ಅಡಿಗೆ ಮಾಡಿದ್ರೆ ಹೆಂಗ್ ನಾನು ತಿನ್ನೋದು? ನೋಡಿದ್ರಾ ಹಿಂಗ್ ಮಾಡಿದ್ರೆ ಇರುತ್ತೆ. ಅಂದ್ರೆ ಸ್ವಲ್ಪ ಫನ್ ಇರ್ಬೇಕಲ್ವಾ? ಎಲ್ಲ ಪರ್ಫೆಕ್ಟ್ ಆಗಿದ್ರೆ ಹೆಂಗೆ ಫನ್ನಿಗೆ ಹೇಳಿದ. ಓಕೆ. ಜಿಲೇಬಿ ಯಾರ್ಯಾರು ಆರ್ಡರ್ ಮಾಡಿದೀರಾ ಸ್ವಲ್ಪ ಹುಷಾರಾಗಿದೆ. ಆಮೇಲೆ ಬೀದರ್ಗೆ ಬನ್ನಿ. ಇನ್ನೊಂದು 10 ನಿಮಿಷ ಇದ್ರೆ ಎಲ್ಲಾ ಸ್ಟೇಟು ಬರುತ್ತೆ. ಎಲ್ಲ ಡಿಸ್ಟ್ರಿಕ್ಟ್ಸ್ಗೂ ಬರ್ಬೇಕು. ಅದೇ ನಾವು ಈಗ ನಮ್ಮ ಪ್ರೊಡ್ಯೂಸರ್ಗೆ ಚಾನೆಲ್ ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡ್ತೀವಿ.
ಫಸ್ಟು ಚಿತ್ರದುರ್ಗ, ಚಿತ್ರದುರ್ಗ. ಅದಾದಮೇಲೆ ಉಡುಪಿ, ಬೀದರು. ಆಮೇಲೆ ಬೀದರು, ಆಮೇಲೆ ಹಾಸನ. ಓ ಬೆಳಗಾವಿ. ಬೆಳಗಾವಿ. ಓಕೆ ಡನ್. ಓಕೆ ನೋಡೋಣ. ಶೋರ್ಪುರ್. ಶೋರ್ಪುರ. ಶೋರ್ಪುರ್. ಶೋರ್ಪುರ ಅಷ್ಟೆಲ್ಲ ಹೇಳಿದ್ದಾರೆ ಅಂದ್ರೆ ಅಷ್ಟೆಲ್ಲ ಹೋಗ್ಬೇಕಾಗುತ್ತೆ ಸರ್. ಅಷ್ಟು ದಿನ ಶೂಟ್ ಆ ಥರ ಊರಿದೆಯಾ? ಇರ್ಬೋದೇನೋ. ಬರ್ತೀವಿ ಸರ್, ಹುಡುಕ್ತೀವಿ. ಕ್ಯೂಟ್ ಕೋತಿಗಳೂನಾ? ಕೋತಿ ಕಾಣಿಸ್ತೀವಿ ನಾವೇ ಅಲ್ವಾ? ಓಕೆ ನಮ್ಮ ಬಗ್ಗೆ ಹೇಳಿದ್ದ. ಇಲ್ಲ ಮಿಸ್ ಆಗಿನ ಕನೆಕ್ಷನ್. ಬಿಜಾಪುರ, ಗುಲ್ಬರ್ಗಾಗೆ ಬನ್ನಿ. ಬಿಜಾಪುರ, ಗುಲ್ಬರ್ಗ, ಕಾರ್ಕಳಗೆ ಬನ್ನಿ. ಈಗ ಕುಂದಾಪುರಕ್ಕೆ ಬನ್ನಿ. ಕುಂದಾಪುರ. ಓಕೆ ಈಗ ಮೂಗುತಿ ಆಕ್ಚುಲಿ ಇವತ್ತು ರಾತ್ರಿ ನಾವ್ ಎಲ್ಲ ಕಡೆ ಬರ್ತಾ ಇದೀವಿ 8 ಗಂಟೆಗೆ. ನೀವ್ ಯಾವ ಊರ್ ಹೆಸರು ಹೇಳಿದ್ರಿ ಎಲ್ಲಾ ಊರಿಗೂ ಬರ್ತಿದೀವಿ. ಆಲ್ ದಿ ಬೆಸ್ಟ್ ಮಲ್ಲಿ ಅಂಡ್ ವಿರಾಜ್. ಥ್ಯಾಂಕ್ ಯು. ನನ್ನ ತಂಗಿ. ಇಲ್ಲ ಬಸವನಗುಡಿ ಕೋಟಿ ಮೂವಿ ಲೇಡಿ. ಬಸವನಗುಡಿನ? ನಿಮ್ಮನೆ ಬಸವನಗುಡಿ ಇದ್ದಾಗ? ಇಲ್ಲ. ಮಳೆಬೆನ್ನೂರು, ಬೇನ್ನೂರು, ಕೊಪ್ಪಳ. ಕೊಪ್ಪಳ ಕೊಪ್ಪಳ ರಾಯಚೂರು. ಆಕ್ಚುಲಿ ಏನ್ ಗೊತ್ತಾ, ನೀವೆಲ್ಲ ಆ ಊರಿಗೆ ಬರ್ಬೇಕು ಅಂತ ಹೊಸಪೇಟೆಗೆ ಹೇಳ್ತಿದ್ದೀರಾ. ಬನ್ನಿ. ನಾವು ಆಕ್ಚುಲಿ ಬರ್ತಿದೀವಿ ಖಂಡಿತ. ಇವತ್ತು. ಇವತ್ತು ರಾತ್ರಿ 8 ಗಂಟೆಗೆ ಯಾವ ಊರು ಹೇಳಿದೀರಾ? ಯಾವ ಊರು ಮಿಸ್ ಮಾಡಿದೀರಾ? ಎಲ್ಲ ಊರಿಗೂ ಬರ್ತಾ ಇದೀವಿ. ಆಸ್ ಮಲ್ಲಿ, ಆಸ್ ವಿರಾಜ್. ತಪ್ಪದೆ ನೋಡಿ. ಎಲ್ಲ ಕಡೆ ಮಲ್ಲಿದೆ ಹವಾ. ಎಲ್ಲಿ ನೋಡಿದ್ರು ಮೂಗುತಿ ಮಲ್ಲಿ, ಮೂಗುತಿ ಮಲ್ಲಿ. ಬರ್ತಿದೀವಲ್ಲ, ಸ್ವಲ್ಪ ಹೇಳಿ ಬರ್ತಿದೀವಿ ಅಷ್ಟೇ. ನಿಮ್ಗೆ ಗೊತ್ತಾಗ್ಬೇಕಲ್ಲ ನಾವು ಬರ್ತಾ ಇದೀವಿ ಅಂತ. ಬಿಸಿ ಇರ್ತೀರಾ, ಆಫೀಸ್ ಇರುತ್ತೆ, ಕೆಲಸ ಇರುತ್ತೆ. ಅದಕ್ಕೆ ನೋಡಿ ಎಲ್ಲ ಆರಾಮಾಗಿ ನೀವು ಕೆಲಸ ಮುಗಿಸ್ಕೊಂಡು ಬರೋ ಟೈಮ್ಗೆ 8 ಗಂಟೆ ಸ್ಲಾಟಿಗೆ ಬರ್ತಾ ಇದೀವಿ. ಸೊ ಎಲ್ಲರೂ ಒಂದ್ಸಾರಿ ಮೈಸೂರಿಗೆ ಬನ್ನಿ. ನಾವು ಶೂಟ್ ಮಾಡೋ ಜಾಗದಿಂದ ಮೈಸೂರು ಹತ್ರನೇ ಹೋಗ್ಬಾರ್ದು. ಇವಾಗ 8 ಗಂಟೆಗೆ ಬರ್ತೀವಿ ಮೈಸೂರಿಗೆ, ಆಮೇಲೆ ಇನ್ನೊಂದಿನ ಬರ್ತೀವಿ. ಆಲ್ ದ ಬೆಸ್ಟ್ ಅಂತ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗಂಗಾವತಿಗೆ ಬನ್ನಿ. ನೀವು ಹೇಗೆ ಸೀರಿಯಲ್ ಇಂಡಸ್ಟ್ರಿಗೆ ಬಂದ್ರಿ? ನಿಮ್ಗೆ ನನ್ಗೆ ಕೇಳ್ತಿರೋದು. ಹಂಗೆ ಯಾರೋ ಅವಕಾಶ ಕೊಟ್ಟರು, ಅಂದರೆ ಮಾಡ್ತೀರಾ ಅಂತ. ಮಾಡ್ತೀವಿ ಅಂತ ಹೇಳಿ ಬಂದ್ವಿ. ಸೇಮ್ ಕಾಪಿ ಪೇಸ್ಟ್. ಈ ಜೋಡಿ ಜಗಳ ಇರುತ್ತಾ? ಜಗಳ ಇರ್ಬೋದು. ಯೂಶಲಿ ಹೆಂಗಾಗುತ್ತೆ? ಇವ್ರು ಅವಾಗಲೇ ಜನರಲೈಸ್ ನೋಡಿ, ಇರ್ಬೋದು ಅಂತ ನಾನು ಹೇಳಿದೆ. ಯೂಶಲಿ ಹೆಂಗಾಗತ್ತೆ? ಜಗಳ ಆಗತ್ತೆ. ಜಗಳ ಆಗಲ್ಲ, ನಾವ್ ಹೇಳ್ತೀವಿ, ನೀವು ಕೇಳ್ತೀರಾ ಅಷ್ಟೇ. ಓ ಹಂಗ? ಇಲ್ಲ, ಇದ್ರಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ. ನಾಳೆ ಎಪಿಸೋಡ್ ಟೆಲಿಕಾಸ್ಟ್ ಮಾಡಲ್ವಾ? ಇವತ್ತಿಂದನೇ ಮಾಡ್ತಾ ಇದೀವಿ. ಇವತ್ತು ಬಂದಾದ್ಮೇಲೆ ನಾಳೆ ಬರುತ್ತೆ. BTS ಬಸ್ಸಲ್ಲಿ ಇದೀವ ನಾವು. ಅದೇ ಎಲ್ಲ ಊರ ಹೆಸರು ಹೇಳಿದ್ರಲ್ಲ. ಅಲ್ಲಲ್ಲ, BMTC ಬಸ್ ಹಿಂದೆ ನೀವೇ. BMTC ಬಸ್ಸು ಎಲ್ಲ ಬಸ್ಸಲ್ಲೂ ನಾವಿದ್ದೀವಿ ಅಂತ. ಮೈಸೂರಲ್ಲಿ ಮೈಸೂರಲ್ಲಿ ಎಲ್ರಿ ಬರೋದು? 8 ಗಂಟೆಗೆ. ನಿಮ್ಮ ಮನೆಯಲ್ಲಿ? ಸನ್ನುದಿಯಲ್ಲಿ 8 ಗಂಟೆಗೆ. ನನ್ನ ನೇಮ್ ಹೇಳಿ. ಸಾತ್ವಿಕ್ ಸಮರ್ಥ್ ಹಾಸನ್. ಸಾತ್ವಿಕ್ ಯಾರು, ಸಮರ್ಥ್ ಯಾರು? ಹಾಸನ್ ಊರ್ ಗೊತ್ತು, ಬರಕ್ ಹೇಳಿದಿರ, ಬರ್ತೀವಿ. ಹೌದು. ಕಾಫಿ ಆಯ್ತಾ? ಮಲ್ಲಿ ಕಾಫಿ ಇಷ್ಟ ಇಲ್ಲ. ಹೌದಾ? ನಿಂಗೆ ಗೊತ್ತಾಗಿದ್ದು ಅಲ್ಲಿಂದನಾ? ಎಲ್ಲಿಂದ? ಅದ್ಯಾರೋ ಮೆಸೇಜ್ ಮಾಡಲ್ಲ. ಅಲ್ಲ, ನನ್ ಮಲ್ಲಿಗೆ ಇಷ್ಟ ಇಲ್ಲ. ಮಲ್ಲಿಗೆ ಇಷ್ಟ ಇಲ್ಲ. ಮಲ್ಲಿ, ನಿಮ್ಮೂರ್ ಯಾವ್ದು ಅಂತ ನಿಮ್ ಫೇವ್ರೆಟ್ ಕಲರ್ ಏನ? ರೆಡ್. ಸದ್ಯಕ್ಕೆ ಎಸ್, ರೆಡ್. ರೆಡ್. ವಿರಾಜನ್ ಮಲ್ಲಿಗೆ ರೆಡ್ ಇಷ್ಟ. ಮಾರ್ಕೆಟ್ ಅಲ್ಲಿ ಟೊಮೆಟೊ ನೋಡಿದ್ದು ಎಲ್ಲ ಕಡೆ ರೆಡ್ ಕಾಣಿಸ್ತಿದೆ ನೋಡಿ. ಅದಕ್ಕೆ ನಿಮ್ಗೂ ರೆಡ್ ತೋರ್ಸೋಣ ಅನ್ಕೊಂಡಿದ್ದೀನಿ. ಆಕ್ಚುಲಿ ನಾವು ಹಾಕೊಂಡಿರೋದು ರೆಡ್ ಅಲ್ಲ, ಬಟ್ ನನಗೇನೋ ರೆಡ್ ಕಾಣಿಸ್ತಿದೆ ಅಲ್ವಾ? ನಿಮ್ಗೂ ರೆಡ್ ಕಾಣಿಸ್ತಾ ಇದೆಯಾ? ಟೀ ಆಯ್ತಾ?
ಚಂದು ಸರ್ ನಿಮ್ಮ ಹೇರ್ ಸ್ಟೈಲ್ ಚೆನ್ನಾಗಿದೆ. ಥ್ಯಾಂಕ್ ಯು. ಏನದು? ನೀವು ತುಂಬ ರಾಣಿಬೆನ್ನೂರು. ಚೆನ್ನಾಗಿ ಮಾತಾಡ್ತೀರಾ. ರಾಣಿಬೆನ್ನೂರ ರಾಣಿಬೆನ್ನೂರ ಹತ್ರ ನಮ್ಮ ಮನೆ ಊರು. Love you. ಯಾವ ಸೀರಿಯಲ್ ಬ್ರದರ್ ನಿಮ್ದು? Great. ಮೂಗುತ್ತಿ ಮಲ್ಲಿ. ಮೂಗುತಿ ರಾತ್ರಿ ಮಲ್ಲಿ. 8 ಗಂಟೆಗೆ ನಿಮ್ಮ ಸನ್ನುದಿಯಾದಲ್ಲಿ. ಇದು ತಪ್ಪದೇ ಕೇಳಿ ನೋಡಿ. ಕೇಳಿ ಕೇಳಿ ಆಕ್ಚುಲಿ ನಮಗೂ 3-4 ದಿನದಿಂದ ಕೇಳಿ 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 ತುಂಬ ಖುಷಿ ಆಗ್ತಿದೆ. ಸೊ 8 ಗಂಟೆ ಯಾವಾಗ ಆಗತ್ತೆ ಅಂತ ಕಾಯ್ತಾ ಇದ್ದೀವಿ. ನಿಮ್ಗೆಲ್ಲ ಹೇಗೆ ಅನಿಸ್ತಾ ಇದೆ ಹೇಳಿ. ಅಂದ್ರೆ ನಮ್ ಪ್ರೋಮೋಸ್ ನೋಡ್ತಾ ಇದ್ದೀರಾ, ಅಡ್ವರ್ಟೈಸ್ಮೆಂಟ್ಸ್ ನೋಡ್ತಾ ಇದ್ದೀರಾ, ಟಿವಿಯಲ್ಲೂ ಬರ್ತಾ ಇದೆ, ಆಲ್ಸೋ ಸೋಷಿಯಲ್ ಮೀಡಿಯಾಲೂ ಪ್ರಮೋಟ್ ಮಾಡ್ತಾ ಇದೀವಿ. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅದನ್ನ ಹೇಳಿ, ಹಂಚ್ಕೊಳ್ಳಿ. ಆಕ್ಚುಲಿ ಒಂದು 2-3 ಫಿಲ್ಮ್ಸ್ ಎಲ್ಲ ಬಿಟ್ಟಿದ್ದಾರೆ. ಅದಾದ್ಮೇಲೆ ಸಾಂಗ್ ಬಿಟ್ಟಿದ್ದಾರೆ 2 ಭಾಷೆಯಲ್ಲಿ. ಅಕ್ಕ ನಿಮ್ನ ದ್ವೇಷ ಮಾಡೋರು ಇದಾರ ಸೀರಿಯಲ್ ಅಲ್ಲಿ? ಒಳ್ಳೆಯವರಿದ್ರೆ ಅವ್ರನ್ನ ಬೆಳೆಯಕ್ಕೆ ಬಿಡಬಾರ್ದು ಅಂತ ಇರ್ತಾರಲ್ಲ ಕೆಲವೊಬ್ರು. ಇದು ಈಗ ಒಳ್ಳೆಯವರೇ ಅಲ್ಲಿ. ನಾನೇ ಅಂದ್ರೆ ನೀವು ಕೆಟ್ಟವ್ರನ್ನ ಪ್ರೀತಿಸ್ತೀರಾ? ಅಲ್ಲ ಗೊತ್ತಿಲ್ಲ, ನೀವು ಕೇಳಿದಾಗ ನಾನು ಹೇಳಿದ್ದು ಒಳ್ಳೆಯವ್ರು ಇದ್ರೆ ಕೆಟ್ಟವ್ರು ಇರ್ತಾರೆ ಅಂತ ಹೇಳಿದ್ರೆ. ಸೊ ಒಳ್ಳೆಯವ್ರು ಯಾರು ಇಲ್ಲಿ ಅಂತ ಅವರವರ ಭಾವಕ್ಕೆ. ಬ್ರೋ I'm waiting for you. ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ನೋಡಿ Promo, ಆಕ್ಚುಲಿ song, serial, waiting. ಒಂದು ಡಿಫ್ರೆಂಟ್ ಆಗಿರೋ ಕತೆ, ಅಂದ್ರೆ ರೆಗ್ಯುಲರ್ ಕತೆ ತರನು ಇದೆ, ಜೊತೆಗೊಂದು ಟ್ವಿಸ್ಟ್ ಇದೆ. ಆಮೇಲೆ ಹೊಸ್ತನ ಇದೆ. ಅದೇ ಲವ್ ಅಟ್ ಫಸ್ಟ್ ಸೈಟ್ ಹಿಂಗಾಗುತ್ತೆ. ಮತ್ತೆ ಆಕ್ಚುಲಿ ಇವ್ರ ಲೈಫ್ ಸ್ಟೈಲೇ ಬೇರೆ, ವಿರಾಜ್ ಲೈಫ್ ಸ್ಟೈಲೇ ಬೇರೆ. ಚಂದು ಸರ್ ತುಂಬಾ ತರಲೆ ಅನ್ಸುತ್ತೆ. ನನಗೆ ಕಾಣಿಸುತ್ತೆ ಅಲ್ಲಿ, ಗೊತ್ತಾಯ್ತಾ? ಇಲ್ಲಿ ನನಗೆ ಕಾಣಿಸ್ತಿದೆ ಅನ್ನೋದು ಮರ್ತನು ಹಿಂದೆಯಿಂದ ಹೋಗಿ ಮಾಡ್ತಿದ್ರೆ ಅಷ್ಟು innocent ಯಾವ ತರ ಇದ್ದಾರೆ ಜಿಲೇಬಿ ಅಲ್ಲಿ. ಮಾಡ್ತಾರೆ, ಯಾವ ತರ ಅಡಿಗೆ ಮಾಡ್ತಾರೆ, ಗೊತ್ತಾಯ್ತು. ಈಗ ಖತಮ್, ಫಿನಿಶ್ ಅಂತ. Promo, you both are looking great. We'll definitely watch the serial. ನಿಮ್ ನಗು ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು. ಪ್ರೋಮೋ ನೋಡಿದ್ರೆ ಕಳ್ದೋಗ್ಬೇಕು. ಇವತ್ತು ಕಳ್ದೋಗ್- ಕಳೆದೋಗ್ಬಿಡಿ ಪ್ಲೀಸ್. 8 ಗಂಟೆಗೆ All the ಎಷ್ಟೇ best, ಕಳೆದೋದ್ರೆ 8 ಗಂಟೆ ಮಲ್ಲಿಗೆ. ವಾಪಸ್ ಬಂದು ನೋಡಿ. ಥ್ಯಾಂಕ್ ಯು ಮಮ್ಮಿ. ಮಲ್ಲಿ ನಿಮ್ಮ ಅಡಿಗೆ ನಮ್ ಕೂಡ ಕಳಿಸಿ. ಸಾರಿ, ಇಲ್ಲಿ ಮೆಸೇಜ್ ಮಾಡಿ ನಾ. ವಿರಾಟ್ ಸರ್ ಅವರು ಸೀರಿಯಸ್ ಬಿಸ್ನೆಸ್ ಮ್ಯಾನ? ಇಲ್ಲ, ಜಾಲಿ ಬಿಸ್ನೆಸ್ ಮ್ಯಾನ್. ಮಲ್ಲಿ ಇಸ್ ಲುಕಿಂಗ್ ಪ್ರಿಟಿ. ಥ್ಯಾಂಕ್ ಯು. ಸೀರಿಯಸ್ ಇಲ್ಲ ಅಂದ್ರೆ ಏನಂತಾರೆ, ಅವರು ಅಮ್ಮ ದೊಡ್ಡ ಸಾಮ್ರಾಜ್ಯ ಕಟ್ಟಿದಾರಲ್ವಾ, ಅದನ್ನ ಕಾಪಾಡ್ಕೋ ಕೆಲಸ ನಾನು ಮಾಡ್ತಿದ್ದೀನಿ ಅಷ್ಟೇ. ಅದು ಖುಷಿ ಖುಷಿಯಾಗಿ ನಗ್ನಾಗ್ತಾ ಮಾಡ್ತಿದ್ದೀನಿ. ಇವತ್ತಿನ ಎಪಿಸೋಡ್ ನಾಳೆ ಟೆಲಿಕಾಸ್ಟ್ ಮಾಡಲ್ವಾ? ಸನ್ ನೆಕ್ಸ್ಟ್ ಅಲ್ಲಿ ನೋಡ್ಬೋದು ನೀವು. ಇವತ್ತಿನ ಎಪಿಸೋಡ್ ಇವತ್ತೇ ನೋಡ್ಬೇಕು. ಹೌದು. ಅದು 8 ಗಂಟೆಗೆ. ನಮಗೋಸ್ಕರ ನೋಡಲ್ವಾ 8 ಗಂಟೆಗೆ? ನಾಳೆ ಎಪಿಸೋಡ್ ನಾಳೆ ನಾಳೆ ನೋಡಿ ನೋಡಿ. 8 ಗಂಟೆಗೆ. ನಾಳಿದ್ದು ನಾಳೆ. ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ ನೀವಿಬ್ರು. ಹೌದಾ? ಥ್ಯಾಂಕ್ ಯು. ಓಕೆ, ಯಾರೋ ನಂಬರ್ ಕೇಳಿದ್ರು, ಅದಕ್ಕೆ ಅದು ಪೋರ್ ಕನೆಕ್ಷನ್ ಆಗೋಯ್ತು. ನಮ್ಗೆ ಕೇಳಬಾರ್ದಂತೆ. ಕತೆ ಏನು ಸರ್? ಕತೆ ಏನು ಸರ್? ಕತೆ 8 ಗಂಟೆಗೆ ಇವತ್ತು ಚೂರು. ಹೌದಾ? ಕತೆ ಏನು ಅಂತ ಕೇಳಿದ ತಕ್ಷಣ ಸ್ವಲ್ಪ ಕನೆಕ್ಷನ್ ಇದಾಯ್ತು. ಸೊ ಕತೆ ಏನು ಅಂತ ಇವತ್ತು 8 ಗಂಟೆಗೆ ಬಂದು ಹೇಳ್ತೀವಿ. ಓಕೆ, ಸೊ 8 ಗಂಟೆಗೆ ನೋಡಿ ಆಯ್ತಾ? ಅಲ್ಲೂ ಸ್ವಲ್ಪ ಬಂದು ಮಾತಾಡ್ತೀವಿ. ಎಲ್ಲ ಇಲ್ಲೇ ಮಾತಾಡಿದ್ರೆ 8 ಗಂಟೆಗೆ ಏನು ನೋಡ್ತೀರಾ? ಕರೆಕ್ಟ್. ಸೊ ಥ್ಯಾಂಕ್ ಯು ಸೋ ಮಚ್. ನಮಗೆ ಲೈವ್ ಬಂದಿದ್ದು ಆ್ಯಕ್ಚುಲಿ ತುಂಬ ಖುಷಿ ಇದೆ, ಖುಷಿ ಆಯಿತು. ಮತ್ತು ಇದೊಂದು ಸರ್ಪ್ರೈಸ್ ಇದೆ, ನಾನು ಆಮೇಲೆ ಸ್ಟೋರಿಗೆ ಹಾಕ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ನಿಮಗೂ ಕೂಡ. ಮಿಸ್ ಮಾಡಿದೆ 8 ಗಂಟೆಗೆ ಮೂಗುತಿ ಮಲ್ಲಿ ನಿಮ್ಮ ಸನ್ನುದಿ ಆಗಲಿ ನೋಡಿ. ತಪ್ಪದೇ ನೋಡಿ. ಹಾಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಫೀಡ್ಬ್ಯಾಕ್ ನಮಗೆ ತುಂಬ ತುಂಬ ಮುಖ್ಯ. ಆ್ಯಸ್ ಆ್ಯಕ್ಟರ್ಸ್ ನಮಗೂ ಇಂಪ್ರೂವ್ ಆಗೋದಕ್ಕೆ ಒಂದು ಒಳ್ಳೆ ಚಾನ್ಸ್ ಇರುತ್ತೆ. ಸೊ ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ಸ್ನ ನಮಗೆ ಕಳಿಸಿ, ನಾವು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀವಿ. ಎಪಿಸೋಡ್ ನೋಡಿದ ತಕ್ಷಣ ಮೆಸೇಜ್ ಮಾಡಿ, ಡೆಫಿನೆಟ್ಲಿ ನಾವು ರಿಪ್ಲೈ ಮಾಡ್ತೀವಿ. ನಿಮ್ಮ ಫ್ಯಾಮಿಲೀಸ್ಗೂ ಹೇಳಿ, ನಿಮ್ಮ ಫ್ರೆಂಡ್ಸಿಗೆ ಹೇಳಿ. ಆ್ಯಂಡ್ ಒಂದು ಪ್ರಾಮಿಸ್ ಮಾಡ್ಬೋದು, ಬೋರ್ ಆಗದೆ ಇರೋ ಥರ ನಿಮ್ಗೆ ಎಂಟರ್ಟೈನ್ ಮಾಡ್ತೀವಿ. ಆಮೇಲೆ ಇನ್ನೊಂದು ಪ್ರಾಮಿಸ್ ಮಾಡ್ಬೋದು, ಯಾವ ಊರಿಗೆ ಮೆಸೇಜ್ ಮಾಡಿದಲ್ಲ ಎಲ್ಲ ಊರಿಗೂ ಬರ್ತೀವಿ. ಇದನ್ನ ಪ್ರೊಡ್ಯೂಸರ್ಗೆ ತೋರಿಸೋಣ. ಮೂಗುತಿ ಮಲ್ಲಿ ಟೀಮ್. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್.
ಸೊ 8 ಗಂಟೆಗೆ ಸಿಗೋಣ ಆಸ್ ವಿರಾಜ್. ಆಸ್ ಮಲ್ಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಬಾಯ್.